ಹಣ್ಣು ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯನ್ನು ಕುರಿತ ಬಾನುಲಿ ಸರಣಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಕೇಳಿ ಹಣ್ಣು ಹೊನ್ನು. ರೈತ ಬಾಂಧವರೇ, ಇವತ್ತಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಜಂತುಹುಳು ಹಾಗೂ ಬಸವನ ಹುಳುಗಳ ನಿವಾರಣೆ ಮತ್ತು ನಿರ್ವಹಣೆ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಅರಸೀಕೆರೆಯ ತೋಟಗಾರಿಕೆ ಸಂಶೋಧನೆ ಹಾಗೂ ವಿಸ್ತರಣಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಜಿಕೆ ಸುದರ್ಶನ್ ಮತ್ತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ ಜಿಕೆ ರಾಮೇಗೌಡ. ಡಾಕ್ಟರ್ ಸುದರ್ಶನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ರಾಮೇಗೌಡ್ರೆ ತಮಗೂ ನಮಸ್ಕಾರ. ನಮಸ್ತೆ ಸರ್. ತಾವಿಬ್ಬರು ಇವತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಬಹಳ ಪ್ರಧಾನವಾಗಿ ಬಾಧೆಗೆ ಬೆಳೆಗಳನ್ನು ಈಡು ಮಾಡುವಂತಹ ಜಂತು ಹುಳುಗಳು ಮತ್ತು ಬಸವನ ಹುಳುಗಳ ನಿವಾರಣೆ ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಡಾಕ್ಟರ್ ಸುದರ್ಶನ್ ಅವರೇ ತಾವೇ ವಿಚಾರ ಆರಂಭ ಮಾಡಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಈ ದಿನ ನಾವು ತೋಟಗಾರಿಕಾ ಬೆಳೆಗಳಲ್ಲಿ ಕಂಡುಬರುವಂಥ ಜಂತು ಹುಳುಗಳ ಬಾಧೆಯ ಲಕ್ಷಣಗಳು ಮತ್ತು ಅವುಗಳ ನಿರ್ವಹಣೆಯ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಹಂಚ್ಕೊಳ್ಳೋಣ ಅಂತಿದ್ದೀವಿ. ಈ ಜಂತು ಹುಳುಗಳು ಸಾಮಾನ್ಯವಾಗಿ ಮಣ್ಣಿನಲ್ಲಿ ವಾಸ ಮಾಡುವಂಥ ಹುಳುವಿನಂಥ ಸೂಕ್ಷ್ಮಾಣು ಜೀವಿಗಳು. ಇವು ಏನು ಅಂದರೆ ಬೇರುಗಳನ್ನ ಹಾನಿ ಮಾಡಿ ಪೋಷಕಾಂಶಗಳು ಮತ್ತು ನೀರನ್ನು ಗಿಡದಿಂದ ಅವು ಉಪಯೋಗಿಸ್ಕೊಳ್ಳೋದ್ರಿಂದ ಗಿಡಗಳ ಬೆಳವಣಿಗೆ ಕುಂಠಿತ ಆಗುತ್ತೆ. ಇವು ಕಣ್ಣು ಕಾಣಿಸಲ್ಲ. ನಾವು ಗಿಡಗಳು ಬಾಧೆಯಿಂದ ಮಾತ್ರ, ಲಕ್ಷಣದಿಂದ ಮಾತ್ರ ನೆಮೆಟೋಡ್ಸು ಹಾನಿಗೆ ಒಳಗಾಗಿದ್ದಾವೆ ಗಿಡಗಳು ಅಂತ ಕಂಡುಹಿಡಿಬೋದು. ಇಲ್ಲಿ ಜಂತು ಹುಳುಗಳ ಲಕ್ಷಣಗಳ ವಿಷಯಕ್ಕೆ ಬಂದರೆ, ಜಂತು ಹುಳುಗಳ ಲಕ್ಷಣಗಳನ್ನು ನಾವು 2 ಗುಂಪುಗಳಾಗಿ ವಿಂಗಡಿಸ್ಕೊಳ್ಬಹುದು. ಒಂದು ಮಣ್ಣಿನ ಮೇಲ್ಭಾಗದಲ್ಲಿ ಕಂಡುಬರುವ ಲಕ್ಷಣಗಳು ಮತ್ತು ಮಣ್ಣಿನ ಕೆಳಭಾಗದಲ್ಲಿ ಕಂಡುಬರುವಂಥ ಲಕ್ಷಣಗಳು ಅಂತ ಹೇಳ್ತೀವಿ. ಫಸ್ಟು ಮಣ್ಣಿನ ಮೇಲ್ಭಾಗದಲ್ಲಿ ಕಂಡುಬರುವಂಥ ಲಕ್ಷಣಗಳು, ಗಿಡಗಳಲ್ಲಿ ಯಾವ್ಯಾವ ಲಕ್ಷಣಗಳು ನೆಮೆಟೋಡ್ಸಿಂದ ಹಾನಿಗೊಳಗಾದರೆ ಕಂಡುಬರ್ತವೆ ಅಂತ ತಿಳ್ಕೊಳ್ಳೋದಾದರೆ, ಮೊದಲನೇದಾಗಿ ನಮಗೆ ಬೆಳೆಗಳ ಕುಂಠಿತ ಕಾಣ್ತದೆ. ಫಸ್ಟು ಎಷ್ಟು ಜನ ರೈತರು ಬರ್ತಾರೆ ಕೆಲವು ಟೈಮ್ ನಮ್ಮ ಹತ್ರ, ಆ ಪೋಷಕಾಂಶಗಳೆಲ್ಲ ಕೊಟ್ಟಿದ್ದೀವಿ ಸರ್, ಆದರೆ ಗಿಡ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಅಂಥ ಸಮಯದಲ್ಲಿ ನಾವು ಬೇರುಗಳನ್ನ ಕಿತ್ತಿ ಪರೀಕ್ಷೆ ಮಾಡಲಿಕ್ಕೆ ಹೇಳ್ತೀವಿ. ಆವಾಗ ಕೆಲವು ಟೈಮು ಬೇರೆ ಗಂಟುಗಳಿರ್ತವೆ ಮತ್ತು ಬೇರೆ ರೀತಿಯ ಲಕ್ಷಣಗಳು ಕಾಣಿಸ್ತವೆ. ಅದು ಒಂದು ಬೆಳೆಗಳ ಕುಂಠಿತ ಆಗೋದು ಒಂದು ಮೊದಲನೇ ಲಕ್ಷಣ. ಎರಡನೇದು ಎಲೆಗಳೆಲ್ಲ ಹಳದಿಗಾಗ್ತಾ ಬರ್ತವೆ. ಮೂರನೇ ಲಕ್ಷಣ ಗಿಡ ಬಾಡ್ದಂಗೆ ಕಾಣಿಸುತ್ತೆ. ನಾಲ್ಕನೇ ಲಕ್ಷಣ ತುದಿಯಿಂದ ಗಿಡಗಳು ಒಣಗೋದು, ಡೈಬ್ಯಾಕ್ ಅಂತ ಕೇಳಿರ್ತೀರ. ಇಲ್ಲಿ ಡೈಬ್ಯಾಕು ಸಾಮಾನ್ಯವಾಗಿ ನಾವು ಹೆಚ್ಚಿನ ಸಮಯದಲ್ಲಿ ಶಿಲೀಂಧ್ರದಿಂದ ಬರುವಂಥ ರೋಗಗಳಲ್ಲಿ ತುದಿಯಿಂದ ಒಣಗೋದು ನೋಡ್ತೀವಿ. ಆದರೆ ನೀವು ನಿಂಬೆ ಜಾತಿಗೆ ಸೇರಿದಂಥ ಬೆಳೆಗಳನ್ನ ಕೆಲವು ಟೈಮ್ ಡೈಬ್ಯಾಕ್ ಕಾಣಿಸುತ್ತೆ. ಮೇಲ್ಗಡೆ ನಮ್ಗೆ ಯಾವುದೇ ಲಕ್ಷಣಗಳು ಕಾಣಿಸಲ್ಲ, ಆದರೆ ಡೈಬ್ಯಾಕ್ ಸಿಂಪ್ಟಮ್ಸ್ಗಳು ಕಾಣಿಸುತ್ತೆ. ಸಾಮಾನ್ಯವಾಗಿ ಸಿಟ್ರಸ್ ಸ್ಪೀಸೀಸಲ್ಲಿ ನೆಮೆಟೋಡ್ಸ್ ಇನ್ಫೆಕ್ಷನ್ ಆದರೆ ನಮಗೆ ಡೈಬ್ಯಾಕ್ ಕಾಣಿಸುತ್ತದೆ, ತುದಿಯಿಂದ ಒಣಗುವಂಥ ಲಕ್ಷಣ ಕಾಣಿಸುತ್ತೆ. ಮತ್ತು ಕೆಲವು ಟೈಮು ಮೊಗ್ಗುಗಳು ಒಣಗುವಂಥದ್ದು. ಇದು ಸಾಮಾನ್ಯವಾಗಿ ಈ ಫೋಲಿಯರ್ ನೆಮೆಟೋಡ್ಸ್ ಅಂತ ಹೇಳ್ತೀವಿ. ಮೇಲ್ಭಾಗದಲ್ಲಿ ಬರುವಂಥ ನೆಮೆಟೋಡ್ಸ್ ಜಂತು ಹುಳುಗಳು, ಮಣ್ಣಿನಿಂದ ಅಷ್ಟೇ ಅಲ್ಲ ಗಿಡದ ಮೇಲ್ಭಾಗದಲ್ಲೂ ಕೂಡ ನೆಮೆಟೋಡ್ಸ್ ಕಾಣಿಸ್ಕೊತವೆ. ಅಂಥ ನೆಮೆಟೋಡ್ಸ್ಗಳಲ್ಲಿ ನಾವು ಮೊಗ್ಗುಗಳೆಲ್ಲ ಒಣಗದಂಗೆ ಕಾಣಿಸ್ತವೆ. ಮತ್ತು ಎಲೆಗಳು ಸುಕ್ಕಟ್ಟೋದು ಮತ್ತು ಮುದುಡ್ಕೊಂಡಂಗೆ ಕಾಣಿಸುವಂಥದ್ದು, ಇದು ಲಕ್ಷಣಗಳು. ಮತ್ತು ಸೀಡ್ಗ ಇಲ್ಲಿ ನಮ್ಮ ಬೀಜಗಳೇನಿರ್ತವೆ ಅವೆಲ್ಲ ನೆಮೆಟೋಡ್ಸ್ ಇನ್ಫೆಕ್ಟ್ ಆಗಿ ಅವು ಗಂಟುಗಳಾಗ್ಬಿಟ್ಟಿರ್ತವೆ. ಇದು ಸಾಮಾನ್ಯವಾಗಿ ಗಾಲ್ ನೆಮೆಟೋಡ್ಸ್ ಇನ್ ವೀಟ್ ಅಂತ ಹೇಳ್ತೀವಿ, ಗೋಧಿನಲ್ಲಿ ಬರುವಂಥ ಒಂದು ಪ್ರಾಬ್ಲಮ್ ಇದು. ಮತ್ತು ಬಣ್ಣ ಕೆಡೋದು, ಇದು ಅಂಗಾಂಶದ ಏನು ಭಾಗಗಳಿರ್ತವೆ ಗಿಡದಲ್ಲಿ, ಆ ಭಾಗದಲ್ಲೆಲ್ಲ ಬಣ್ಣ ಕೆಡುತ್ತದೆ. ಇದು ಸಾಮಾನ್ಯವಾಗಿ ನಮಗೆ ಕೊಕೊನಟ್, ತೆಂಗಿನಲ್ಲಿ ಬರೋದು. ಇದು ನಮ್ಮ ಅದೃಷ್ಟ, ನಮ್ಮ ದೇಶದಲ್ಲಿ ಇದು ನೆಮೆಟೋಡ್ಸ್ ಇಲ್ಲ. ನೆಕ್ಸ್ಟು ಭೂಮಿಯ ಒಳಭಾಗದಲ್ಲಿ ಬಹಳ ಇಂಪಾರ್ಟೆಂಟು ಮುಖ್ಯವಾದ ಲಕ್ಷಣಗಳು. ಇಲ್ಲಿ ಫಸ್ಟು ನಮ್ಗೆ ಕಾಣಿಸೋದು ಬೇರುಗಳಲ್ಲಿ ಗಂಟುಗಳು. ಈ ಸಾಮಾನ್ಯವಾಗಿ ರೂಟ್ ನಾಟ್ ನೆಮೆಟೋಡ್ಸ್ ಅಂತ ಹೇಳ್ತೀವಿ. ನಮ್ಮ ಟೊಮೆಟೊ ಜಾತಿಗೆ ಸೇರಿದಂಥ ಬೆಳೆಗಳು ಏನು ಬರ್ತವೆ, ಮೆಣಸಿನ್ಕಾಯಿ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಕುಂಬಳ ಜಾತಿ ಬೆಳೆಗಳಾಗಿರ್ಬೋದು, ನಾವು ಬೇರುಗಳಲ್ಲಿ ಗಂಟುಗಳನ್ನ ಯಥೇಚ್ಛವಾಗಿ ಕಾಣಿಸ್ತೀವಿ. ಇತ್ತೀಚಿನ ದಿನಗಳಲ್ಲಿ ಶುಂಠಿನಲ್ಲೂ ಕೂಡ ನಾವು ರೂಟ್ ನಾಟ್ ನೆಮೆಟೋಡ್ಸ್ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗಿದ್ದಾವೆ. ಮತ್ತು ಬೇರಿನ ಗಾಯಗಳು ಅಂದರೆ ನಿಮಗೆ ಬೇರುಗಳಲ್ಲಿ ಗಂಟುಗಳು ಬರೋಲ್ಲ. ಕೆಲವು ಇಲ್ಲಿ ನೆಮೆಟೋಡ್ಸ್ ಜಾತಿಗಳಲ್ಲಿ ಒಂದೊಂದು ಜಾತಿಯ ನೆಮೆಟೋಡ್ ಜಂತು ಹುಳುಗಳು ಒಂದೊಂಥರ ಲಕ್ಷಣಗಳನ್ನ ಮೂಡಿಸ್ತವೆ. ಈಗ ಗಂಟುಗಳು ಬರುವಂಥದ್ದು ರೂಟ್ ನಾಟ್ ನೆಮೆಟೋಡ್ಸ್ ಅಂತ ಹೇಳ್ತೀವಿ. ಬೇರುಗಳಲ್ಲಿ ಗಾಯ ಅಂತ ಹೇಳ್ತೀವಿ, ರೂಟ್ ಲೀಷನ್ ನೆಮೆಟೋಡ್ಸ್ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ಕಾಫಿನಲ್ಲಿ ಬರುವಂಥ ನೆಮೆಟೋಡ್ಸ್ ಇವೆಲ್ಲ, ರೂಟ್ ಲೀಷನ್ ನೆಮೆಟೋಡ್ಸ್ ಆಫ್ ಕಾಫಿ ಅಂತ ಹೇಳ್ತೀವಿ. ಇಲ್ಲೇನು ಅಂದರೆ ನಿಮಗೆ ಹಾನಿಗೊಳಗಾದಂಥ ಗಿಡಗಳ ಬೇರುಗಳು ನೋಡ್ತು ಅಂದರೆ ಕಂದು ಮಚ್ಚದ ಗೆರೆಗಳು ಕಾಣಿಸ್ಕೊತವೆ ಬೇರುಗಳ ಮೇಲೆ. ಯಾಕೆಂದರೆ ಅದು ಆ ಫೀಡಿಂಗ್ ಪಾಯಿಂಟ್ಸ್ ಅಂತ ಹೇಳ್ತೀವಿ, ಅವು ರಸ ಇರ್ತಾವಲ್ಲ ಗಿಡದಿಂದ, ಆ ಪಾಯಿಂಟಲ್ಲಿ ನಮಗೆ ಕಂದು ಗೆರೆಗಳ ಥರ ಕಾಣಿಸ್ಕೊತವೆ. ಅದಕ್ಕೆ ಬೇರಿನ ಗಾಯಗಳು ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಬೇರುಗಳು ಕುಂಠಿತ ಆಗ್ತದೆ.
ಕೆಲವು ಟೈಮು ನಿಮಗೆ ನೋಡ್ಬೋದು ಕೂಳೆ ಬುಟ್ಟಂಗೆ ಕಾಣಿಸ್ತದೆ, ತುದಿ ಸಾವಿರದಂಗೆ, ಬೇರುಗಳನ್ನ ತುದಿ ಸಾವಿರದಂಗೆ, ಸ್ಟಬಿ ರೂಟ್ಸ್ ಅಂತ ಹೇಳ್ತೀವಿ, ಬೇರುಗಳನ್ನ ಸಾವಿರದಂಗೆ ಕಾಣಿಸ್ತದೆ. ಇವೆಲ್ಲ ಏನಕ್ಕೆ ಅಂದರೆ ತುದಿಗಳನ್ನ ಫೀಡ್ ತಿನ್ಕೊಂಬಿಟ್ಟಿರ್ತವೆ ತುದಿಗಳನ್ನೆಲ್ಲ ನೆಮಿಟೋಡ್ಸು. ಅದರಿಂದ ಏನಾಗುತ್ತೆ, ಅವು ಕೂಳೆ ಬೇರುಗಳ ಥರ ಕಾಣಿಸ್ತವೆ. ಮತ್ತು ಕೆಲವು ಟೈಮು ನಿಮಗೆ ಟೊಮೆಟೊದಲ್ಲೇ ನೋಡಿರ್ಬೋದು, ನೆಮಿಟೋಡ್ಸಿಂದ ಮುಖ್ಯ ಬೇರು ಏನಿರ್ತದೆ ಅದು ಹಾನಿಗೆ ಆಗ್ಬಿಡ್ತದೆ. ಹಾನಿ ಒಳಗಾದ ತಕ್ಷಣ ಏನಾಗ್ತದೆ, ಗಿಡ ಅದು ಬದುಕೋಕ್ಕೋಸ್ಕರ ಎಕ್ಸ್ಟ್ರಾ ಬೇರುಗಳನ್ನ ಪ್ರೊಡಕ್ಷನ್ ಮಾಡ್ತದೆ. ಬೇರ್ಡ್ ರೂಟ್ಸ್ ಅಂತ ಹೇಳ್ತೀವಿ, ಗಡ್ಡೆ ಬಿಟ್ಟಂಗೆ ಕುರ್ಚಲು ಬೇರುಗಳು ಜಾಸ್ತಿ ಬರ್ತವೆ. ಅದು ಕೂಡ ಈ ಬೇರಲ್ಲಿ ಸಾಮಾನ್ಯವಾಗಿ ಕಾಣುವಂಥ ಲಕ್ಷಣಗಳು. ಮತ್ತು ಬೇರುಗಳು ಕೊಳಿತವೆ, ಮತ್ತು ಇನ್ನೊಂದು ಬೇರುಗಳು ಕವಡು ಹೊಡಿತವೆ, ಬ್ರಾಂಚಿಂಗ್ ಜಾಸ್ತಿ ಆಗ್ತವೆ. ಮತ್ತು ಕೆಲವು ಟೈಮ್ ಬೇರುಗಳು ಮಾಡಿಫಿಕೇಷನ್ ಆಗಿ ಊದ್ಕೊಳ್ತವೆ. ಎಲ್ಲ ಸಾಮಾನ್ಯ ಬೇರ್ಗಿಂತ ದಪ್ಪವಾಗಿ ಬೇರುಗಳನ್ನ ನಾವು ನೋಡ್ಬೋದು. ಇಲ್ಲಿ ಇನ್ನೊಂದು ವಿಷಯ, ಈ ನೆಮೆಟೋಡ್ಸು ಮತ್ತು ಇದು ಸೊರಗರೋಗಗಳು, ಫಂಗಸ್ಸಿಂದ ಬರುವಂಥ, ಶಿಲೀಂಧ್ರದಿಂದ ಬರುವಂಥ ಸೊರಗರೋಗಗಳು ಇವು ಉದಾಹರಣೆಗೆ ನಾವು ಪನಾಮ ವಿಲ್ಟ್ ಆಫ್ ಬನಾನಾ ಅಂತ ಹೇಳ್ತೀವಿ, ಪನಾಮ ಸೊರಗರೋಗ ಅಥವಾ ಟೊಮೆಟೊದಲ್ಲಿ ಬರುವಂಥ ಸೊರಗರೋಗಗಳು. ಇವೆರಡು ಏನು ಅಂದರೆ ಅಸೋಸಿಯೇಷನ್ ಇರ್ತದೆ, ನೆಮೆಟೋಡ್ಸ್ ಎಲ್ಲಿ ಜಾಸ್ತಿ ಇರ್ತದೆ ಅಲ್ಲಿ ಸೊರಗರೋಗಗಳು ಜಾಸ್ತಿ ಆಗ್ತವೆ, ಸೊರಗರೋಗ ಇರತ್ತವು ನೆಮೆಟೋಡ್ಸ್ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗ್ತವೆ. ಮತ್ತು ನೆಮೆಟೋಡ್ಸ್ದು ನಿಮಗೆ ಸಾಮಾನ್ಯವಾಗಿ ಬೇಕಾಗಿರುವಂಥ ವಾತಾವರಣ ಏನಂದರೆ ಮರಳು ಭೂಮಿನಲ್ಲಿ ಜಾಸ್ತಿ ಇರ್ತವೆ. ಮರಳು ಮಿಶ್ರಿತ ಮಣ್ಣಲ್ಲಿ ಜಾಸ್ತಿ ಸರ್ವೇ ಆಗ್ತವೆ, ಬದುಕ್ತವೆ. ಮತ್ತು ಅವಕ್ಕೆ ಅವಶ್ಯಕತೆಗೆ ಒಂದು ಸ್ವಲ್ಪ ತೇವಾಂಶ ಬೇಕು ಬದುಕಲಿಕ್ಕೆ ನೆಮೆಟೋಡ್ಸ್ಗಳಿಗೆ. ಇವಿಷ್ಟು ಜಂತುಹುಳುಗಳ ಬರುವಂಥ ರೋಗದ ಲಕ್ಷಣಗಳು. ಇನ್ನು ನಿರ್ವಹಣಾ ಕ್ರಮಗಳು ಬಂತು ಅಂದರೆ ಫಸ್ಟ್ ಯಾವಾಗಲೂ ಅಷ್ಟೇ, ಇದಕ್ಕೆ ನಿರ್ವಹಣಾ ಕ್ರಮಗಳು ನಾವು ಒಂದೇ ಕೆಮಿಕಲಿಂದ ನಾವು ನಿರ್ವಹಣೆ ಮಾಡ್ತೀವಿ ಅಂತ ಆಗ್ಬೋದು, ಇಲ್ಲ ಒಂದೇ ಪದ್ಧತಿ ಬಳಸ್ಕೊಂಡು ನಾವು ನಿರ್ವಹಣೆ ಮಾಡ್ತೀವಿ ಅನ್ನೋದು ಸಾಧ್ಯ ಇಲ್ಲ. ಆದಷ್ಟು ಸಮಗ್ರವಾದ ನಿರ್ವಹಣಾ ಪದ್ಧತಿಗಳಿಂದ ಮಾತ್ರ ನಾವು ಜಂತುಹುಳುಗಳನ್ನು ನಿರ್ವಹಣೆ ಮಾಡ್ಬೋದೇ ಹೊರತು ಬೇರೆ ರೀತಿಯಲ್ಲಿ ಮಾಡಲಿಕ್ಕೆ ಬರಲ್ಲ. ಯಾವಾಗಲೂ ಅಷ್ಟೇ ಫಸ್ಟ್ ಆಪ್ಷನ್ ಏನು ಅಂದರೆ ಬೆಸ್ಟ್ ನಿರ್ವಹಣಾ ಪದ್ಧತಿ ಯಾವುದೇ ಒಂದು ರೋಗಕ್ಕೆ ರೋಗ ನಿರೋಧಕ ತಳಿಗಳು ಸಿಕ್ಕಿದ್ರೆ. ಈಗ ನೀವು ಏನು ಅಂದರೆ ನಮಗೆ ಪ್ರಾಬ್ಲಮ್ಮು ಒಂದೇ ಥರದ ಬೆಳೆಗಳನ್ನ ನಾವು ವರ್ಷ ಪೂರ್ತಿ ನಾವು ಬೆಳೀತಾ ಹೋಗೋದ್ರಿಂದ ಅದಕ್ಕೆ ಅವಶ್ಯಕವಾಗಿ ಬೇಕಾಗಿರುವಂಥ ಆಹಾರ ಒಂದೇ ಬೆಳೆ ಬೆಳೆಯೋದ್ರಿಂದ ನೆಮೆಟೋಡ್ಸ್ಗಳು ಮಲ್ಟಿಪ್ಲೈ ಆಗ್ತಾ ಬರ್ತವೆ ಮಣ್ಣಿನಲ್ಲಿ. ಅದು ಒಂದು ಪ್ರಾಬ್ಲಮ್. ಅದಕ್ಕೋಸ್ಕರ ನೀವು ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ಳುವಾಗ ರೋಗ ನಿರೋಧಕ ತಳಿಗಳಿದ್ದರೆ, ಜಂತುಹುಳು ನಿರೋಧಕ ತಳಿಗಳಿದ್ದರೆ ಮೊದಲು ಆಯ್ಕೆ ಮಾಡ್ಕೊಳ್ಳಿ, ಅದು ಬಹಳ ಮುಖ್ಯವಾತು. ಕೆಲವು ಟೈಮು ಈಗ ಗ್ರಾಫ್ಟಿಂಗ್ ಬರ್ತಾ ಇದ್ದಾವೆ, ಎಲ್ಲ ಗ್ರಾಫ್ಟೆಡ್ ಸೀಡ್ಲಿಂಗ್ಸ್ಗಳು ಅವೆಲ್ಲ ಬರ್ತವೆ. ರೂಟ್ ಸ್ಟಾಕ್ಗಳೆಲ್ಲ ರೆಸಿಸ್ಟೆಂಟ್ ಇರುವಂಥ ರೂಟ್ ಸ್ಟಾಕ್ಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು, ಅದಕ್ಕೆ ನಿರೋಧಕ ಶಕ್ತಿ ಇರುವಂಥ ರೂಟ್ ಸ್ಟಾಕ್ಗಳು. ಈ ಕಾಫಿನಲ್ಲಿ ಅರೇಬಿಕಾದಲ್ಲಿ ಜಾಸ್ತಿ ಬರ್ತದೆ ರೂಟ್ ಲೀಜನ್ ನೆಮಿಟೋಡ್ಸು. ನಾವಲ್ಲಿ ರೋಬೋಸ್ಟನ್ನು ನಾವು ರೂಟ್ ಸ್ಟಾಕಾಗಿ ಯೂಸ್ ಮಾಡ್ಕೋಬೋದು. ಇಲ್ಲ ರೋಬೋಸ್ಟಾಗಿ ಹೋದರೆ ರೋಬೋಸ್ಟಾ ಒಂದು ಸ್ವಲ್ಪ ಹಾರ್ಡಿ ಇದೆ ಅರೇಬಿಕಾಗಿಂತ, ಅದು ನೆಮಿಟೋಡ್ಸ್ನ ತಡ್ಕೊಳ್ತದೆ. ಇನ್ನು ಟೊಮೆಟೋಗೆ ಬತ್ತಂದರೆ ಇಸ್ಸರ್ ಲಲಿತ ಅಂತ ಒಂದು ವೆರೈಟಿ ಇದೆ, ಅದನ್ನ ಸಾಮಾನ್ಯವಾಗಿ ನಾವು ರೂಟ್ ಸ್ಟಾಕ್ ಆಗೋರು ಬಳಸ್ಕೋಬೋದು ಬೇರೆ ತಳಿಗಳಿಗೆ. ಇವೆಲ್ಲ ಮಾಡೋದ್ರಿಂದ ಒಂದು ಫಸ್ಟು ನಿರ್ವಹಣಾ ಪದ್ಧತಿ ಆದಷ್ಟು ಯಾವುದೇ ಖರ್ಚಿಲ್ಲದೇ ಆಗುವಂಥ ನಿರ್ವಹಣಾ ಪದ್ಧತಿ ಅಂದರೆ ರೋಗ ನಿರೋಧಕ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ನಾವು ವ್ಯವಸಾಯದಲ್ಲಿ ಮಾರ್ಪಾಡು ಮಾಡ್ಕೊಳ್ಳೋದ್ರಿಂದ ಈ ನೆಮೆಟೋಡ್ ಸಂಖ್ಯೆಗಳನ್ನ ಕಡಿಮೆ ಮಾಡ್ತಾ ಬರ್ಬೋದು, ಜಂತುಹುಳುಗಳ ಸಂಖ್ಯೆಗಳನ್ನ ಮಣ್ಣಿನಲ್ಲಿ ಕಡಿಮೆ ಮಾಡ್ತಾ ಬರ್ಬೋದು. ಮೊದಲನೇದಾಗಿ ಏನು ಅಂದರೆ ಬೆಳೆ ಪರಿವರ್ತನೆ, ಕ್ರಾಪ್ ರೊಟೇಷನ್ ಅಂತ ಹೇಳ್ತೀವಿ. ಯಾವಾಗಲೂ ಒಂದೇ ಥರವಾದ ಬೆಳೆಗಳನ್ನ ಬೆಳೀಲಿಕ್ಕೆ ಹೋಗಬೇಡಿ. ಮಧ್ಯೆ ಬೇರೆ ಬೆಳೆಗಳನ್ನ, ಉದಾಹರಣೆಗೆ ಮೆಕ್ಕೆಜೋಳ, ಬೇಬಿ ಕಾರ್ನು ಮತ್ತು ಕ್ಯಾಬೇಜು, ಈ ಬ್ರಾಸಿಕಾ ಸ್ಪೀಸೀಸ್ ಏನಿದಾವೆ, ಸಾಸಿವೆ ಅವೆಲ್ಲ ಬೆಳೆದ್ರಿಂದ ನೆಮೆಟೋಡ್ ಸಂಖ್ಯೆಗಳು ಕಡಿಮೆ ಆಗ್ತಾ ಬರ್ತವೆ. ಅವನ್ನ ನಮ್ಮ ಮುಖ್ಯ ಬೆಳೆ ಆದಮೇಲೆ ಮಧ್ಯದಲ್ಲಿ ಆ ಬೆಳೆಗಳನ್ನ ಬೆಳ್ಕೊಳ್ಳೋದ್ರಿಂದ ನೆಮೆಟೋಡ್ ಸಂಖ್ಯೆಗಳು ಕಡಿಮೆ ಆಗ್ತಾ ಬರ್ತದೆ. ಮತ್ತು ಇನ್ನೊಂದು, ನಾವು ಇತ್ತೀಚಿನ ದಿನಗಳಲ್ಲಿ ಕಂಟಿನ್ಯೂಸ್ ಬೆಳಿತೀವಿ, ರೆಸ್ಟೇ ಕೊಡೋಲ್ಲ ಭೂಮಿಗೂ ಕೂಡ ವಿಶ್ರಾಂತಿಯನ್ನು ಕೊಡೋದ್ರಿಂದ ನಾವು ಈ ಜಂತುಹುಳುಗಳ ಸಂಖ್ಯೆಗಳನ್ನ ಕಡಿಮೆ ಮಾಡ್ತಾ ಬರ್ಬೋದು. ಮತ್ತು ನೀರು ಹೆಚ್ಚಿನ ಅವಶ್ಯಕತೆ ಎಲ್ಲಿ ಲಭ್ಯತೆ ಇದೆ ಅಲ್ಲಿ ಆದಷ್ಟು ಫ್ಲಡ್ ಇರಿಗೇಷನ್ ಕೊಡಿ ಅಂತ ಹೇಳ್ತೀವಿ. ನೀರು ನಿಲ್ಲಿಸ್ಲಿಕ್ಕೆ ಕೊಡಿ. ಅದರಿಂದ ಏನಾಗುತ್ತೆ, ಅನರೋಬಿಕ್ ಕಂಡೀಷನ್ಸ್ ಅಂದರೆ ಉಸಿರಾಡಕ್ಕೆ ತೊಂದರೆ ಆಗಿ ಆಟೋಮೆಟಿಕ್ಕಾಗಿ ನೆಮೆಟೋಡ್ಸ್ ಕಡಿಮೆ ಆಗ್ತಾ ಬರ್ತವೆ. ಮತ್ತು ರೋಗ ಪೀಡಿತ ಗಿಡಗಳನ್ನ ನಾಶ ಮಾಡುವಂಥದ್ದು. ಮತ್ತು ಬೇವಿನ ಹಿಂಡಿಯನ್ನು ಯಥೇಚ್ಛವಾಗಿ ಬಳಸಿ ಅಂತ ಹೇಳ್ತೀವಿ. ಹಿಂಡಿಗಳು, ಬೇವಿನ ಹಿಂಡಿ ಆಗಿರ್ಬೋದು, ಹೊಂಗೆ ಹಿಂಡಿ ಆಗಿರ್ಬೋದು, ಈ ಹಿಂಡಿಗಳನ್ನ ಯಥೇಚ್ಛವಾಗಿ ಹಾಕೋದ್ರಿಂದ ಏನಾಗುತ್ತೆ, ಬೇವಿನ ಹಿಂಡಿ ಮತ್ತು ಈ ಹಿಂಡಿಗಳು ಹಾಕೋದ್ರಿಂದ ನೆಮೆಟೋಡ್ಸ್ಗೂ ಹೆಂಗೆ ಕಂಟ್ರೋಲ್ ಆಗ್ತವೆ ಅಂದರೆ ಅದರಿಂದ ಬರುವಂಥ ಆರ್ಗ್ಯಾನಿಕ್ ಆ್ಯಸಿಡ್ಸ್ ಏನು ರಿಲೀಸ್ ಆಗ್ತವೆ ಅವು ನೆಮೆಟೋಡ್ಸ್ನೂ ಕಡಿಮೆ ಮಾಡ್ತವೆ, ಮತ್ತು ಕೋಶಾವಸ್ಥೆಯಲ್ಲಿರುವಂಥ ಕೀಟಗಳನ್ನು ಕಡಿಮೆ ಮಾಡ್ತವೆ, ಮತ್ತು ಈ ಸಬ್ಸ್ಟ್ರೇಟ್ ಆಗಿ ಆ್ಯಕ್ಟ್ ಮಾಡ್ತವೆ. ಬೆನಿಫಿಷಿಯಲ್ ಆರ್ಗನಿಸಮ್ಸ್ ಅಂತ ಹೇಳ್ತೀವಿ. ಉಪಯೋಗಕ್ಕೆ ಬರುವಂಥ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಮಣ್ಣಿನಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಅವು ನೆಮೆಟೋಡ್ಸ್ನೂ ಕಡಿಮೆ ಮಾಡ್ತವೆ, ರೋಗದ ಕಣಗಳನ್ನು ಕೂಡ ಕಡಿಮೆ ಮಾಡ್ತಾ ಬರ್ತವೆ. ಮತ್ತು ಮೋಹಕ ಬೆಳೆಗಳು ಅಂತ ಹೇಳ್ತೀವಿ, ಟ್ರ್ಯಾಪ್ ಕ್ರಾಪ್ಸ್ ಅಂತ. ಇಲ್ಲಿ ಜಂತುಹುಳುಗಳಿಗೆ ಸಾಮಾನ್ಯವಾಗಿ ನಾವು ಮೋಹಕ ಬೆಳೆಯಾಗಿ ಬೆಳೆಯುವಂಥದ್ದು ಸೆಣಬು ಬೆಳಿತೀವಿ. ಸೆಣಬನ್ನು ಹಾಕಿದಾಗ ಅದೇನಾಗುತ್ತೆ, ಅದಕ್ಕೆ ಬಹಳ ಇಷ್ಟವಾದ ಬೆಳೆ ನೆಮೆಟೋಡ್ಸ್ಗೆ, ಅದು ಬಂದು ಇನ್ಫೆಕ್ಟ್ ಮಾಡ್ತದೆ. ನಾವು ಫ್ಲವರಿಂಗ್ ಹೂ ಬಿಡೋ ಹಂತಕ್ಕೆ ಬಂದಾಗ ಸೆಣಬನ್ನು ನಾಶ ಮಾಡಿ ಮಣ್ಣಿಗೆ ಸೇರಿಸ್ಬಿಟ್ರೆ ಆ ಬೆಳೆ ಫುಲ್ ಕಂಪ್ಲೀಟ್ ಆಗೋಲ್ಲ, ಜೀವನ ಚಕ್ರ ಅರ್ಧಕ್ಕೆ ಕಂಪ್ಲೀಟ್ ಆಗೋದ್ರಿಂದ ಇದು ಅರ್ಧ ಸ್ಟೇಜಲ್ಲಿ ರೀಚ್ ಆಗಿರ್ತವೆ ನೆಮೆಟೋಡ್ಸು ಬೇರ್ನಲ್ಲಿ, ಅವು ಬದುಕೋಕ್ಕಾಗದೇ ಸತ್ತೋಗ್ತವೆ. ಇದು ಒಂದು ಮಾಡ್ಬೋದು. ಮತ್ತು ಶತ್ರು ಬೆಳೆಗಳು ಅಂತ ಹೇಳ್ತೀವಿ, ಆ್ಯಂಟಗೋನಿಸ್ಟಿಕ್ ಕ್ರಾಪ್ಸ್ ಅಂತ. ಸಾಮಾನ್ಯವಾಗಿ ನಾವು ನೆಮೆಟೋಡ್ಸ್ನ ಕಡಿಮೆ ಮಾಡಬೇಕು ಅಂದರೆ
ಚೆಂಡು ಬೆಳೀರಿ ಅಂತ ಹೇಳ್ತೀವಿ. ಚೆಂಡು ಬೆಳಕಬೇಕು. ಇಲ್ಲ ನಸ್ಕುನಿ ವೆಲ್ವೆಟ್ ಬೀನ್ಸು, ಅದು ಕೂಡ ಒಂದು ಶತ್ರು ಬೆಳೆ ನೆಮೆಟೋಡ್ಸ್ಗೆ. ಇಲ್ಲ ನಾವು ಬೆಳಿಬೋದು, ಬೇರೆ ಬೆಳೆ ಬೆಳಿತೀವಿ ಅಂದರೆ ಬೆಳ್ಳುಳ್ಳಿ ಬೆಳಿಬೋದು. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇವೆಲ್ಲ ಏನು ಅಂದರೆ ಆ ಬೇರಿನಿಂದ ಬರುವಂಥ ಕೆಮಿಕಲ್ ಏನಿದಾವೆ ಇವೆಲ್ಲ ಇವನ್ನ ನೆಮೆಟೋಡ್ಸ್ನ ಕಡಿಮೆ ಮಾಡ್ತಾ ಬರ್ತವೆ. ಇವಿಷ್ಟು ಜಂತುಹುಳುಗಳ ನಿರ್ವಹಣೆಗೆ ಸಾಮಾನ್ಯವಾಗಿ ನಾವು ಮಾಡುವಂಥ ಕಾರ್ಯವಿಧಾನಗಳು, ನಿರ್ವಹಣೆ ಮಾಡುವಂಥ ವಿಧಾನಗಳು. ಮತ್ತು ಇನ್ನೊಂದು ಬೀಜಗಳಾಗ್ತೀವಿ. ಈಗ ಕೆಲವು ಟೈಮ್ ಏನಂದರೆ ಸೀಡ್ಗಾಲ್ ನೆಮೆಟೋಡ್ಸ್ ಅಂತ ಹೇಳಿದೆ ನಾನು ನಿಮಗೆ ಗೋಧಿನಲ್ಲಿ. ಅಂಥ ಟೈಮಲ್ಲಿ ಏನಂದರೆ ಈ ಹಾಟ್ ವಾಟರ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ 50 to 60 ಡಿಗ್ರಿ ಸೆಂಟಿಗ್ರೇಡಲ್ಲಿ ಬೀಜವನ್ನು ನೆನೆಸಿ ನಂತರ ಬಿತ್ತನೆ ಮಾಡೋದ್ರಿಂದ ಏನಾಗುತ್ತೆ, ಈ ನೆಮೆಟೋಡ್ಸ್ ಏನಿರ್ತವೆ ಅವು ಕಡಿಮೆ ಆಗ್ತಾ ಬರ್ತವೆ. ಅದಕ್ಕಿಂತ ಮೊದಲು ನಾವು ಬಿಸಿನೀರಿಗೆ ಹಾಕೋಕ್ಕಿಂತ ಮೊದಲು ಪ್ರೀ ಸೋಕಿಂಗ್ ಅಂತ ಹೇಳ್ತೀವಿ, ಪೂರ್ವ ನೆನೆಸುವಿಕೆ ಅಂತ. ಅಂದರೆ ಮೊದಲು ತಣ್ಣೀರಲ್ಲಿ ನೆನೆಸೋದ್ರಿಂದ ಏನಾಗುತ್ತೆ, ಈ ಡಾರ್ಮೆಂಟ್ ಸ್ಟ್ರಕ್ಚರ್ಸ್ ಯಾವ ಕೋಶಾವಸ್ಥೆಯಲ್ಲಿರ್ತವೆ, ಸ್ತೂಪ್ತಾವಸ್ಥೆಯಲ್ಲಿರ್ತವೆ ಇವೆಲ್ಲ ಆ್ಯಕ್ಟಿವೇಟ್ ಆಗ್ತವೆ. ನಂತರ ಬಿಸಿನೀರಲ್ಲಿ ಉಪಚಾರ ಮಾಡೋದ್ರಿಂದ ಈ ನೆಮೆಟೋಡ್ಸ್ನ ಕಡಿಮೆ ಮಾಡ್ಬೋದು. ಸಾಮಾನ್ಯವಾಗಿ ನಾವು 54 to 55 ಡಿಗ್ರಿ 15 ನಿಮಿಷ ಬೀಜೋಪಚಾರ ಮಾಡೋದ್ರಿಂದ ಇದು ನೆಮೆಟೋಡ್ಸ್ಗಳನ್ನ ಸಂಖ್ಯೆಗಳನ್ನ ಕಡಿಮೆ ಮಾಡ್ಬೋದು. ಇನ್ನು ಮುಖ್ಯವಾಗಿ ಬರೋದಾದರೆ ಜೈವಿಕ ವಿಧಾನಗಳು ಬಹಳ ಮುಖ್ಯವಾದ ಪದ್ಧತಿ. ನೆಮೆಟೋಡ್ಸ್ನ ನಾವು ಕಡಿಮೆ ಮಾಡಬೇಕು ಅಂದರೆ ಜೈವಿಕ ವಿಧಾನನೇ ಬೆಸ್ಟ್ ಮೆಥಡು. ಬೇವಿನ ಹಿಂಡಿ ಮತ್ತು ಜೈವಿಕ ವಿಧಾನ. ಜೈವಿಕವಾಗಿ ನಾವು ಬಳಸಬಹುದಂಥ ಶಿಲೀಂಧ್ರಗಳು ಯಾವುದು ಅಂದರೆ ಪ್ಯಾಸಿಲೋಮೈಸಿಸ್ ಲಿಲಿಯಾಸಿನಸ್ ಅಂತ ಹೇಳ್ತೀವಿ, ಪಚೋನಿಯಾ ಕ್ಲೆಮಿಡೋಸ್ಪಿಯಾ. ಇವೆರಡು ಪ್ಯಾಸಿಲೋಮೈಸಿಸ್ ಲಿಲಿಯಾಸಿನಸ್ಸು ನಿಮ್ಗೆ ಎಲ್ಲ ಕಡೆ ಲಭ್ಯವಾಗಿ ಸಿಗುತ್ತೆ. ಅದನ್ನು ಸಾವಯವ ಗೊಬ್ಬರಗಳ ಜೊತೆ ಪುಷ್ಟೀಕರಿಸಿ ಮಣ್ಣಿಗೆ ಸೇರಿಸ್ತಾ ಬರೋದ್ರಿಂದ ನಾವು ನೆಮೆಟೋಡ್ಸ್ನ ಕಡಿಮೆ ಮಾಡ್ಬೋದು. ಆದಷ್ಟು ನೆಮೆಟೋಡ್ಸ್ ಬರಲಿಕ್ಕಿಂತ ಮೊದಲೇ ನೀವು ಪ್ಯಾಸಿಲೋಮೈಸಿಸ್ನ ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ರೆ ನೆಮೆಟೋಡ್ಸ್ ಸಂಖ್ಯೆಗಳು ಅಭಿವೃದ್ಧಿ ಆಗೋದು ಕಡಿಮೆ ಆಗ್ತಾ ಬರ್ತವೆ. ಆದಷ್ಟು ಇದನ್ನು ಪುಷ್ಟೀಕರಿಸಿ ಮಣ್ಣಿಗೆ ಸೇರಿಸೋದ್ರಿಂದ ನಾವು ಕಡಿಮೆ ಮಾಡ್ಬೋದು. ಅದೇ ರೀತಿ ವ್ಯಾಮ್ ಕೂಡ ನೆಮೆಟೋಡ್ಸ್ನ ಜಂತುಹುಳುಗಳನ್ನ ನಿರ್ವಹಣೆಯಲ್ಲಿ ತುಂಬ ಉಪಯುಕ್ತವಾದಂಥ ಸೂಕ್ಷ್ಮಾಣುಜೀವಿಯಾಗಿರೋದ್ರಿಂದ ವ್ಯಾಮನ್ನು ಕೂಡ ನಾವು ಬಳಸ್ಕೋಬೋದು. ಇನ್ನು ಕೊನೆಯದಾಗಿ ಬರೋದಾದರೆ ನಾನು ರಾಸಾಯನಿಕಗಳ ಬಳಕೆ ನೆಮೆಟೋಡ್ಸ್ಗೆ. ಈಗ ಇತ್ತೀಚಿನ ದಿನಗಳಲ್ಲಿ ನೀವು ಕೇಳಿರ್ಬೋದು, ಮೊದಲೆಲ್ಲ ಕಾರ್ಬೋಫಿರಾನು, ಫೋರೇಟು ಎಲ್ಲ ಮಣ್ಣಿಗೆ ಹಾಕ್ತಿದ್ರು. ಈಗ ಆ ಥರ ಕೆಮಿಕಲ್ಸ್ ಯಾವುದೂ ಇಲ್ಲ. ಈಗ ವೆಲಮ್ ಪ್ರೈಮ್ ಅಂತ ನಿಮಗೆ ಫ್ಲೂಪೈರಮ್ ಅಂತ ಒಂದು ಟೆಕ್ನಿಕಲ್ ನೇಮಲ್ಲಿ ಸಿಗುತ್ತೆ. ಇನ್ನೊಂದು ಅರಳಿನ ರೂಪದಲ್ಲಿ ನಿಮಿಡ್ಸ್ ಅಂತ ಸಿಗುತ್ತೆ, ಫ್ಲೂಯೆನ್ ಸಲ್ಫೋನ್ ಅಂತ. ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆ ಮಾಡಿದಂಥ ಸಿಂಜೆಂಟದವ್ರದ್ದು ಸೈಕ್ಲೋಬಿಟ್ರಿ ಫ್ಲೋರಾಮ್ ಅಂತ, ವೆನಿವಾ ಅಂತ ಸಿಗುತ್ತೆ. ಇವೆಲ್ಲ ಜಂತುಹುಳು ನಾಶಕಗಳನ್ನ ನಾವು ಬಳಸ್ಕೊಂಡು ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡಬಹುದು. ಇಲ್ಲ ನಾವು ಪ್ರೊಟೆಕ್ಟೆಡ್ ಕಲ್ಟಿವೇಷನಲ್ಲಿ ನಮಗೆಲ್ಲಿ ಪ್ರೊಟೆಕ್ಟೆಡ್ ಕಲ್ಟಿವೇಷನಲ್ಲಿ ನಾವು ತರಕಾರಿಗಳ ಬೆಳಿತೀವಿ, ಅಲ್ಲಿ ತುಂಬ ಪ್ರಾಬ್ಲಮ್ಸ್ಗಳು ಜಾಸ್ತಿ ನೆಮೆಟೋಡ್ಸ್ದು. ಅಲ್ಲಿ ನೀವು ಯಥೇಚ್ಛವಾಗಿ ಬೇವಿನ ಹಿಂಡಿ ಬಳಸಿ, ಪ್ಯಾಸಿಲೋಮೈಸಿಸ್ ಬಳಸಿ, ವ್ಯಾಮ್ ಬಳಸಿ, ಮತ್ತು ಸಾಯಿಲ್ ಸ್ಟೆರಿಲೈಸೇಷನ್ಗೆ ಕೆಲವು ಕೆಮಿಕಲ್ಗಳು ಬಳಸ್ತೀವಿ. ಯೂಶ್ವಲಿ ಫಾರ್ಮಲಿನ್ ಹೇಳ್ತೀವಿ. ಫಾರ್ಮಲಿನ್ ಸ್ಕ್ವೈರ್ ಮೀಟರ್ಗೆ 4 ಲೀಟ್ರ್ ಹಾಕಬೇಕು ಅಂತ ಹೇಳ್ತೀವಿ ಫಾರ್ಮಲಿನ್ನು. ಇಲ್ಲ ಮೆಥಾಮ್ ಸೋಡಿಯಮ್ ಆದರೆ 30 ml per square meters. ಇವೆಲ್ಲ ಕೆಮಿಕಲ್ಸ್ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಮಣ್ಣಿಗೆ ಕೆಮಿಕಲ್ ಆಡ್ ಮಾಡ್ತಾ ಬಂದಾಗ ಇಟ್ ಆ್ಯಕ್ಟ್ಸ್ ಎಸ್ ಎ ಸಾಯಿಲ್ ಸ್ಟೆರಿಲೆಂಟ್ ಅಂತ ಹೇಳ್ತೀವಿ. ಇದು ಮಣ್ಣಿನಲ್ಲಿರುವಂಥ ಎಲ್ಲ ಸೂಕ್ಷ್ಮಾಣು ಜೀವಿಗಳು, ಉಪಯೋಗಕ್ಕೆ ಬರುವಂಥ ಸೂಕ್ಷ್ಮಾಣುಗಳು ಜೀವಿಗಳನ್ನು ಸೇರಿಸ್ಕೊಂಡು ಎಲ್ಲ ಸೂಕ್ಷ್ಮಾಣು ಜೀವಿಗಳನ್ನ ತೊಡೆದಾಕತ್ತೆ. ಆದ್ದರಿಂದ ಇಲ್ಲಿ ಕೆಮಿಕಲ್ಸ್ನ ನಾವು ಬಳಸೋದ್ರಿಂದ ಉಪಯೋಗ ಆಗಲ್ಲ. ಮಣ್ಣಿನ ಆರೋಗ್ಯವನ್ನು ನಾವು ನಿರ್ವಹಣೆ ಮಾಡಿದ್ರೆ ಮಾತ್ರ ನೀವು ಮಣ್ಣಿನಿಂದ ಬರುವಂಥ ಸ್ವರ್ಗರೋಗಗಳಾಗಿರ್ಬೋದು, ಜಂತುಹುಳುಗಳಾಗಿರ್ಬೋದು ಎಲ್ಲವನ್ನೂ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಇನ್ನು ನಮ್ಮ ವಿಷಯಕ್ಕೆ ಬಂತಂದರೆ ಈ ಬಸವನ ಹುಳುಗಳು ಅಥವಾ ಗೊಂಡೆ ಹುಳುಗಳು ಅಂತೇಳಿ ನಾವು ಸಾಧಾರಣವಾಗಿ ಕರಿತೀವಿ. ಈ ಬಸವನ ಹುಳುಗಳು ಇತ್ತೀಚಿನ ವರ್ಷಗಳಲ್ಲಿ ಭಾಳಷ್ಟು ಮುನ್ನೆಲೆಗೆ ಬರ್ತಾ ಇದ್ದಾವೆ. ಕಾರಣ ಏನಪ್ಪ ಅಂದರೆ ನಮ್ಮಲ್ಲಿ ಒಂದು ನೈಸರ್ಗಿಕ ಸಮತೋಲನವನ್ನು ನಾವು ಕಳ್ಕೊಂಡಿದ್ದೀವಿ. ನೈಸರ್ಗಿಕ ಸಮತೋಲನ, ಈ ಬಸವನ ಹುಳುಗಳನ್ನು ತಿನ್ನೋದಕ್ಕೆ ಭಾಳಷ್ಟು ಪಕ್ಷಿಗಳಿದ್ದಾವೆ. ಪಕ್ಷಿಗಳ ಜೊತೆಗೆ ನಮ್ಮ ಮುಖ್ಯವಾಗಿ ಕೀಟಗಳಲ್ಲಿ ಒಂದು ಅತ್ಯಂತ ಪ್ರಮುಖವಾದಂಥ ಒಂದು ಅಂದರೆ ನಮ್ಮ ಬೆಳಕಿನ ಹುಳ ಅಥವಾ ಮಿಂಚು ಹುಳ. ಇದೊಂದನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಗಣನೀಯವಾಗಿ ಕಳ್ಕೊಂಡಿದ್ದೀವಿ. ಅದಲ್ಲದೆ ಕೂಡ ನಮ್ಮ ಈ ಇಲಿಗಳು ಮತ್ತು ಹಳಿಲುಗಳು ಕೂಡ ಸ್ವಲ್ಪ ಮಟ್ಟಿಗೆ ಗಣನೀಯವಾಗಿ ನಮ್ಮ ಈ ಗೊಂಡೆ ಹುಳುಗಳು ಅಥವಾ ಬಸವನ ಹುಳುಗಳನ್ನು ತಿಂತಾ ಇದ್ವು. ಅವುಗಳ ಸಂಖ್ಯೆ ಕಡಿಮೆ ಆಗಿದೆ ಅಥವಾ ಅವುಗಳ ಸಂಖ್ಯೆ ಏರುಪೇರಾಗಿದೆ. ಇದರಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಇವುಗಳ ಹಾವಳಿ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ ಅಸಮತೋಲನಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ ನಾವು ಅತಿಯಾದ ರಾಸಾಯನಿಕಗಳನ್ನು ಬಳಸ್ತಾ ಇರುವಂಥದ್ದು ಈ ಜೈವಿಕ ಅಸಮತೋಲನಕ್ಕೆ ಕಾರಣ ಆಗಿ. ಈ ಮಿಂಚುಹುಳುಗಳು ಹೇಗೆ ಹತೋಟಿ ಮಾಡ್ತಿದ್ವು ಬಸವನ ಹುಳುಗಳನ್ನ? ಮಿಂಚು ಹುಳುಗಳಿಗೆ ಈ ಮರಿ ಹುಳುಗಳು ಏನಿದ್ದಾವೆ, ಮಿಂಚು ಹುಳುವಿನ ಮರಿ ಹುಳುಗಳು ಅಥವಾ ಅದರ ಗ್ರಬ್ ಅವಸ್ಥೆಯಲ್ಲಿ ಏನು ಹೇಳ್ತೇವೆ, ಅವು ಈ ಬಸವನ ಹುಳುದನ್ನು ತಿಂದು ಬದುಕ್ತವೆ. ಇವು ಪಕ್ಕಾ ಮಾಂಸಾಹಾರಿ ಕೀಟಗಳು. ಹಾಗಾಗಿ ಅವು ಇದ್ರ ಮೇಲೆ ಬದುಕ್ತಾ ಇದ್ವು. ಹಾಗಾಗಿ ಅವನ್ನು ನಿಯಂತ್ರಣದಲ್ಲಿ ಇಟ್ಟಿದ್ದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವು ಬೆಳೀದೇ ಇರೋ ರೀತಿ. ಈಗ ಹೆಚ್ಚಾನೆಚ್ಚು ನಮ್ಮ ಮಿಂಚು ಹುಳುಗಳು ನಿಮಗೆ ಮಲೆನಾಡಿನಲ್ಲಿ ಅಷ್ಟೇ ಹೇಗೆ ಸಿಗ್ತವೆ ಅಂದರೆ ಅಲ್ಲಿ ಹೇರಳವಾಗಿ ನಮ್ಮ ಬಸವನ ಹುಳುಗಳು ಅಥವಾ ಹಲವಾರು ಜಾತಿಯ ಗೊಂಡೆ ಹುಳುಗಳು ಅಲ್ಲಿ ವೈವಿಧ್ಯಮಯವಾಗಿ ಇದ್ವು. ಅವುಗಳನ್ನೆಲ್ಲ ಇವು ಚೆನ್ನಾಗಿ
ನಿರ್ವಹಣೆ ಮಾಡ್ತಾಯಿದ್ವು. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕಗಳ ಯಥೇಚ್ಛವಾದ ಬಳಕೆ ಅಥವಾ ಅನಿಯಂತ್ರಿತ ಬಳಕೆ ಅಥವಾ ಲೆಕ್ಕವಿಲ್ಲದಾಗೆ ಅದನ್ನು ಬಳಸ್ತಾ ಇರೋದ್ರಿಂದ ಆ ಒಂದು ಮಿಂಚುಹುಳುಗಳ ಸಂಖ್ಯೆ ಕಡಿಮೆ ಆಗಿದೆ. ಅದು ಇದಕ್ಕೆ ಅನುಕೂಲ ಮಾಡಿದೆ. ಮತ್ತು ಇನ್ನೊಂದು, ವ್ಯವಸಾಯದಲ್ಲಿ ನಾವು ನೀರಿನ ಬಳಕೆಯನ್ನು ಹೆಚ್ಚು ಮಾಡ್ಕೊಂಡಿದ್ದೀವಿ. ಮೊದಲಿಗೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಹೆಚ್ಚಾಗಿ ಬಳಸ್ತಾ ಇದ್ದೀವಿ. ಭೂಮಿನಲ್ಲಿರುವಂಥ ಎಲ್ಲ ಅಂತರ್ಜಲವನ್ನು ಬಸಿದು ನಾವು ಮೇಲ್ಗಡೆ ಕೊಟ್ಬಿಡ್ತಾ ಇದ್ದೀವಿ. ಅವಶ್ಯಕತೆ ಇದೆಯೋ ಇಲ್ವೋ ಭಾಳಷ್ಟಲ್ಲಿ ಲೆಕ್ಕ ಮಾಡೋದಿಲ್ಲ. ನೀರು ಬೆಳಿಬೇಕು. ಈಗಲೂ ನಾವು ಈ ವರ್ಷ ಬರಗಾಲ ಅಂತ ಹೇಳ್ತಾ ಇದ್ದೀವಿ, ಬಟ್ ನಮ್ಮ ಇಲ್ಲಿ ಹತ್ರದಲ್ಲೇ ಯಾವುದೋ ಒಂದು ವಿಲೇಜಲ್ಲಿ ಅವರು ಭತ್ತ ನಾಟಿ ಮಾಡೋದಕ್ಕೆ ಬೋರ್ವೆಲ್ನಿಂದ ಬರಗದ್ದೆಯನ್ನು ತಯಾರು ಮಾಡ್ತಾ ಇದ್ದಾರೆ. ಅದು ಭಾಳ ಕಷ್ಟ. ಈ ರೀತಿಯಾಗಿ ನಾವು ನೀರನ್ನು ಅನಿಯಂತ್ರಿತವಾಗಿ ಬಳಸ್ತಾ ಇರೋದರಿಂದ ಹೆಚ್ಚಿನ ನೀರಿನ ಅವಸ್ಥೆ. ಅದ್ರ ಜೊತೆಗೆ ನಮ್ಮ ಸರ್ಕಾರ ಎಲ್ರಿಗೂ ಕೂಡ ನೀರನ್ನು ಒದಗಿಸ್ಬೇಕು ಎಲ್ಲ ರೈತರಿಗೆ ಅಂತೇಳಿ ಕೆರೆ ತುಂಬಿಸುವಂಥ ಯೋಜನೆಗಳು, ಈ ಥರದವೆಲ್ಲ ಯೋಜನೆಗಳಿಂದಾಗಿ ಈ ಒಂದು ಬಸವನ ಹುಳುಗಳು ಹೆಚ್ಚಾಗ್ತಾಯಿದ್ದಾವೆ. ನಮ್ಮ ಜಲಾನಯನ ಯೋಜನೆಗಳು ಕೂಡ ಕೆಲವೊಂದಷ್ಟು ರೀತಿಯಲ್ಲಿ ನಮ್ಮ ಬಸವನಗಳು ವೃದ್ಧಿ ಆಗೋದಕ್ಕೆ ಇದು ಮಾಡಿದೆ. ಅದ್ರ ಜೊತೆಗೆ ಇನ್ನೊಂದು ನಮ್ಮ ಆಧುನಿಕ ಕೃಷಿ ಕ್ರಮ ಈ ಬಸವನ ಹುಳುಗಳಿಗೆ ಅಭಿವೃದ್ಧಿ ಮಾಡ್ತಾ ಇರುವಂಥದ್ದು ಮಲ್ಚ್ಗಳು. ಅದು ಪ್ಲಾಸ್ಟಿಕ್ ಮಲ್ಚ್ ಇರ್ಬೋದು ಅಥವಾ ನಮ್ಮ ಸಾವಯವ ಮಲ್ಚ್ಗಳಾಗಿರ್ಬೋದು. ಈ ಮಲ್ಚ್ಗಳನ್ನು ಬಳಸಿದಾಗ ಏನಾಗುತ್ತೆ, ಅವುಗಳು ಆ ನೈಸರ್ಗಿಕ ಶತ್ರುಗಳಿಂದ ಮರೆಯಾಗೋದಕ್ಕೆ ಅವುಗೆ ಅಡ್ಡ ಬರ್ತದೆ. ನೈಸರ್ಗಿಕ ಶತ್ರುಗಳು ಅದನ್ನು ನೋಡಿದ್ರೂ ಅದನ್ನು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ಹೀಲಿನೋ ಅಥವಾ ಒಂದು ಏನು ಹಳಿಲೋ ಅದನ್ನು ನೋಡ್ತು ಅಂದರೂ ಅದನ್ನು ಹಿಡ್ಕೊಳ್ಳೋದಕ್ಕಾಗೋದಿಲ್ಲ. ಅದನ್ನು ಬಂದು ಮುಟ್ಟೋಷ್ಟರೊಳಗೆ ಅದು ಹೇಗೋ ಮಾಡಿ ಆ ಮಲ್ಚ್ ಕೆಳಗಡೆ ಹೋಗ್ಬಿಡ್ತದೆ. ಇದು ಒಂದು ಇದು. ಮತ್ತು ಇನ್ನು ಈ ಬಸವನ ಹುಳುಗಳ ಹಾವಳಿಯನ್ನು ಯಾವ ರೀತಿ ಗುರುತಿಸೋದು ಅಂದರೆ, ಭಾಳಷ್ಟು ಸಂದರ್ಭಗಳಲ್ಲಿ ಎಲೆ ತಿಂದು ಹೋಗಿರುತ್ತೆ ಅಥವಾ ಕಾಯಿನ ಕೊರೆದು ಹೋಗಿರ್ತವೆ. ಆದರೆ ಏನೂ ಗುರುತು ಸಿಗೋದಿಲ್ಲ ನಿಮಗೆ. ಏಕೆಂದರೆ ಇವು ಪಕ್ಕಾ ನಿಶಾಚಾರಿಗಳು. ನಾವೆಲ್ಲ ಮನೆಗೆ ಬಂದ ಮೇಲೆ ಇವು ಭೂಮಿಯಿಂದ ಹೊರಗೆ ಬರ್ತವೆ ಅಥವಾ ಗಿಡದ ಮೇಲೇ ಶಂಕದ ಒಳಗಿದ್ರೂ ಹಗಲೊತ್ತೆಲ್ಲ ತಿರುಗಾಡಿದ್ರೆ ಅದು ಏನು ಮಾಡೋದಿಲ್ಲ, ಶಂಕು ಮೇಲ್ಗಡೆ ಇದೆ ಮರಗಳಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನೋಡ್ಕೊಂಬಂದ್ಬಿಡ್ತೀವಿ ನಾವು. ಆದರೆ ನಾವು ಮನೆಗೆ ಬಂದ ಮೇಲೆ ಆ ಶಂಕು ಭೂಮಿಗಿಳಿಯುತ್ತೆ. ಭೂಮಿನಲ್ಲಿ ಯಾವ ಗಿಡ ಇರುತ್ತೋ ಆ ಗಿಡನ ತಿಂದು ಹೋಗಿಬಿಡುತ್ತೆ. ಇದು ರಾತ್ರಿ ವೇಳೆ ಆಗೋದ್ರಿಂದ ನಮಗೆ ಯಾರು ತಿಂದರು ಯಾರು ತೊಗೊಂಡು ಹೋದರು ನಮ್ಮ ಗಿಡ ಅನ್ನೋದು ಗೊತ್ತಾಗೋದಿಲ್ಲ. ಆದರೆ ಅದನ್ನು ಗುರುತಿಸೋದಕ್ಕೆ ಒಂದು ಭಾಳ ವಿಶೇಷವಾದ ಲಕ್ಷಣ ಏನಪ್ಪ ಅಂದರೆ, ಈ ಬಸವನ ಹುಳ ಅಥವಾ ಗೊಂಡೆ ಹುಳ ನಡೆದಾಡ್ದಂಥ ದಾರಿನಲ್ಲಿ ಒಂದು ಬೆಳ್ಳಿಯ ಪಳಪಳ ಅಂತ ಹೊಳೆಯುವಂಥ ಒಂದು ಪರದೆನ ಬಿಟ್ಟು ಹೋಗ್ತವೆ, ಒಂದು ಪೊರೆ. ಆ ಪೊರೆ ಏನು ಅಂತಂದರೆ ಅದು ಒಂದು ಅಂಟು. ಆ ಅಂಟು ಒಣಗದ ಮೇಲೆ ಪಳಪಳ ಅಂತ ಹೊಳೆಯುತ್ತೆ. ಅದು ಏನಕ್ಕೆ ಅಂಟು ಬಿಟ್ಟಿರುತ್ತೆ ಅಂದರೆ, ಅದು ಎಲ್ಲಿಂದ ಬಂದಿತ್ತೋ ಆ ಜಾಗಕ್ಕೆ ತಾನು ವಾಪಸ್ ಹೋಗೋದಕ್ಕೆ, ತನ್ನ ರಸ್ತೆಯನ್ನು ಅದು ಗುರುತಿಸ್ಕೊಳ್ಳೋದಕ್ಕೆ. ಈಗ ನಾವು ನಡೆದು ಬಂದ ದಾರಿನ ನಾವು ನೆನಪಿಟ್ಕೋಬೇಕು ಅಂತೇಳಿ ಪ್ರಜ್ಞಾವಂತರು ಹೇಳ್ತಾರಲ್ಲ, ನಮಗೂ ನಾವು ನಡೆದು ಬಂದ ದಾರಿ, ಅದೇ ರೀತಿ ಅವು ಕೂಡ ಈ ರೀತಿ ಒಂದು ಇದನ್ನು ಬಳಸ್ಕೊಂಡಿದ್ದಾವೆ. ಅದೇ ತಂತ್ರಜ್ಞಾನ ಎಲ್ಲ ಜೀವಿಗಳು, ನಾವು ಹೇಗೆ ಜೀವಿಗಳು ಅದು ಅದೇ ರೀತಿ ತಂತ್ರಜ್ಞಾನವನ್ನು ಬಳಸ್ಕೊಂಡಿದ್ದೇವೆ, ನೈಸರ್ಗಿಕ ಇದು. ಆ ಒಂದು ಇದು ನಮಗೆ ಮಾರನೇ ದಿನ ಕಾಣಿಸುತ್ತೆ. ಯಾವ ಗಿಡಗಳ ಮೇಲೆ ಇದು ಅಡ್ಡಾಡುತ್ತೆ, ಯಾವ ಎಲೆಗಳ ಮೇಲೆ ಅಡ್ಡಾಡಿತ್ತೋ ಆ ಇದರಲ್ಲಿ ಇದು ಕಾಣಿಸುತ್ತೆ. ಮತ್ತು ಇನ್ನೂ ಒಂದು ಹೆಚ್ಚಾನೆಚ್ಚು ನಮ್ಮ ಈ ಒಂದು ವಿಶೇಷವಾದಂಥ ಕೀಟ ಅಂದರೆ ನಮ್ಮ ಆಫ್ರಿಕನ್ ಸ್ನೈಲ್ ಅಂತೇಳಿ ಕರಿತೀವಿ. ಜೈಂಟ್ ಆಫ್ರಿಕನ್, ದೈತ್ಯ ಆಫ್ರಿಕಾದ ಬಸವನ ಹುಳು ಅಂತೇಳಿ, ಲೆಸೆಕ್ಯಾಟಿನಾ ಫುಲಿಕಾ ಅಂತೇಳಿ ಇತ್ತೀಚೆಗೆ ಅದರ ಹೆಸರು ಬದಲಾವಣೆ ಆಗಿದೆ. ಮೊದಲೆಲ್ಲ ಕ್ಯಾಟಿನಾ ಫುಲಿಕಾ ಅಂತಿತ್ತು, ಈಚೆಗೆ ಲೆಸೆಕ್ಯಾಟಿನಾ ಅಂತೇಳಿ ಅದರ ನಾಮಧೇಯವನ್ನು ಬದಲು ಮಾಡಿದ್ದಾರೆ. ಅದು ಒಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ, ಅದು ಕಸ ಹಾಕಿದರೆ ಒಳ್ಳೆ ಪಕ್ಷಿಗಳ ಕಸ ಹಾಕಿದಷ್ಟು ಭಾಳ ದಟ್ಟವಾಗಿ ಕಾಣಿಸುತ್ತೆ ನಮಗೆ. ಆ ಕಸದನ್ನು ನಾವು ಗುರುತು ಮಾಡಿಕೊಂಡು ಇಲ್ಲಿ ದೈತ್ಯ ಬಸವನ ಹುಳು ಇದೆ ಅಂತೇಳಿ ನಾವು ಗುರುತಿಸ್ಬೋದು. ಅದೇ ರೀತಿ ಭಾಳಷ್ಟು ಇನ್ನೂ ಹಲವಾರು ಜಾತಿಯ ಗೊಂಡೆ ಹುಳುಗಳು, ಇನ್ನೂ ಅವೇನು ಅಷ್ಟು ಈ ದೈತ್ಯ ಬಸವನ ಹುಳುವಿನಷ್ಟು ಮುನ್ನೆಲೆಗೆ ಬಂದಿಲ್ಲ, ಆದ್ರೂ ಅವುಗಳು ಕೂಡ ತೊಂದರೆ ಮಾಡ್ತಾ ಇದ್ದಾವೆ. ಇವುಗಳು ಸ್ವಲ್ಪ ಮಟ್ಟಿನ ಕಸ ಹಾಕಿರ್ತವೆ. ಈ ಕಸವನ್ನು ನಾವು ಗುರುತಿಸ್ಕೊಳ್ಳೋದ್ರ ಮುಖಾಂತರ ಅಥವಾ ಅದು ಬಿಟ್ಟು ಹೋಗಿರುವಂಥ ಈ ಅಂಟಿನ ಪರ್ದೆ ಅಥವಾ ಪೊರೆ, ಇದನ್ನು ಗುರುತಿಸ್ಕೋ ಮುಖಾಂತರ ನಮ್ಮ ಹೊಲಕ್ಕೆ ಬಸವನ ಹುಳುವಿನ ದಾಳಿ ಆಗಿದೆ ಅಂತೇಳಿ ಇದು ಮಾಡ್ಕೋಬೋದು. ಮತ್ತು ಈ ಬಸವಿನ ಹುಳುಗಳು ಸಾಧಾರಣವಾಗಿ ಯಾವ ಕಾಲದಲ್ಲಿ ಜಾಸ್ತಿ ಆಗ್ತವೆ ಅಂತಂದರೆ, ನಮ್ಮ ತೋಟದಲ್ಲಿ ಅಥವಾ ಜಮೀನಿನಲ್ಲಿ ನಾವು ಅತಿಯಾಗಿ ನೀರನ್ನು ಬಳಸ್ತಾ ಇದ್ದರೆ ಅಥವಾ ಮಳೆಗಾಲ ಹೆಚ್ಚಾದರೆ, ಅತಿಯಾದ ಮಳೆಗಳ ಹಾವಳಿ ಆದಾಗ ಇದು ಬರುತ್ತೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಈ ನೀರು ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಅಥವಾ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಹರಿದಾಗ ಇವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ಒಂದು ಹೊಲದಿಂದ ಇನ್ನೊಂದಕ್ಕೆ ಹೋಗ್ತವೆ. ಅದ್ರ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಈ ಮಲ್ಚ್ಗಳನ್ನು ಎಲ್ಲಿ ನಾವು ಬಳಸ್ತಾ ಇದ್ದೀವಿ ಅಂಥ ಒಂದು ಪ್ರದೇಶಗಳಲ್ಲಿ ಸಹ ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಬಸವನ ಹುಳುವಿನ ಹಾವಳಿ
ಹೆಚ್ಚಾಗ್ತಾ ಇದೆ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಈ ಜಲಾನಯನ ಅಭಿವೃದ್ಧಿ ಮತ್ತು ಬಸವನ ಹುಳು ಹೇಗೆ ಹೊಂದ್ಕೊಂಡಿದ್ದಾವೆ ಅಂದರೆ ನಮ್ಮ ಕೋಲಾರ ಭಾಗದಲ್ಲೂ ಕೂಡ ಇತ್ತೀಚೆಗೆ ಬಸವನ ಹುಳುಗಳ ಹಾವಳಿ ಕಾಣಿಸ್ತಾ ಇದೆ. ಅಲ್ಲಿ ಜಲಾನಯನ ಅಭಿವೃದ್ಧಿ ಜೊತೆಗೆ ಅಲ್ಲಿ ಇನ್ನೊಂದು ಏನು ಅಂದರೆ ಅಲ್ಲಿ ಮಲ್ಚಿನ ಬಳಕೆ ಭಾಳ ಹೇರಳವಾಗಿದೆ. ಯಾಕೆಂದರೆ ಅಲ್ಲಿ ನೀರಿನ ಕೊರತೆ ಇರೋದರಿಂದ ಮತ್ತು ಕಳೆಗಳ ನಿರ್ವಹಣೆಗೋಸ್ಕರ ಈ ಮಲ್ಚನ್ನು ಭಾಳಷ್ಟು ಹೇರಳವಾಗಿ ಬಳಸ್ತಾರೆ. ಅದೇ ಸಂದರ್ಭದಲ್ಲಿ ಈ ನೀರಾವರಿನೂ ಕೂಡ ಇತ್ತೀಚಿನ ಯೋಜನೆಗಳಿಂದಾಗಿ ಅಲ್ಲಿ ನೀರಾವರಿ ಅನುಕೂಲವೂ ಹೆಚ್ಚಾಗಿರೋದ್ರಿಂದ ನೀರು ಚೆನ್ನಾಗಿ ಸಿಕ್ಕಿದೆ. ಅಟ್ ದ ಸೇಮ್ ಟೈಮ್ ನಾವು ರೈತರುಗಳು ಅದನ್ನು ಮಲ್ಚನ್ನು ಬಳಸ್ತಾ ಇರೋದರಿಂದ ಇವುಗಳು ಅಭಿವೃದ್ಧಿ ಆಗೋದಕ್ಕೆ ಭಾಳಷ್ಟು ಅನುಕೂಲ ಆಗಿದೆ. ಇನ್ನು ಇವುಗಳ ನಿರ್ವಹಣೆ ಮಾಡೋದು ಹೇಗೆ ಅಂತಂದರೆ, ಒಂದು ನೀರನ್ನು ಭಾಳ ವ್ಯವಸ್ಥಿತವಾಗಿ ನಾವು ಬಳಸ್ಕೋಬೇಕು. ಅನುಕೂಲ ಇತ್ತು ಅಂತಂದರೆ ಈ ಮಲ್ಚಿಗಳನ್ನು ತುಂಬ ವಿಪರೀತವಾಗಿ ನಾವು ಬಳಸಬಾರ್ದು. ಅದೇ ರೀತಿ ನಮ್ಮಲ್ಲಿ ಈ ಹಾನಿಕಾರಕ ರಾಸಾಯನಿಕಗಳು ಏನು ಕೃಷಿನಲ್ಲಿ ಬಳಸ್ತಾ ಇದ್ದೀವಿ, ಪರಿಸರಕ್ಕೆ ಹಾನಿಕಾರಕ ಅಂತ ಏನು ಈಗಾಗಲೇ ನಾವು ಸೂಚಿಸಿದ್ದೀವಿ, ಅವನ್ನು ಆದಷ್ಟು ಮಿತಿಗೊಳಿಸಬೇಕು. ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಅವನ್ನು ಬಳಸ್ಕೊಂಡು ಹೆಚ್ಚಾನೆಚ್ಚು ರಾಸಾಯನಿಕ ರಹಿತ ವಿಧಾನಗಳೇನಿದ್ದಾವೆ ಅವುಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟರೆ ಈ ಪರಿಸರ ಸಮತೋಲನವನ್ನು ನಾವು ವಾಪಸ್ ತಗೋಬೋದು. ಏಕೆಂದರೆ ಒಂದು ರೀತಿಯ ಏನು ನಮ್ಮ ಈ ಸರಿ ಅಂತ ಏನು ಕರಿತೀವಿ ನಾವು, ಅಥವಾ ಜರಿ ಅಂತ ಏನು ಕರಿತೀವಿ, ಆ ಜಾತಿಯ ಒಂದಷ್ಟು ಹುಳುಗಳು ಸಹ ನಮ್ಮ ಈ ಒಂದು ಬಸವನ ಹುಳುಗಳನ್ನು ಮರಿ ಹುಳುಗಳನ್ನು ತಿಂತವೆ. ಈ ರಾಸಾಯನಿಕಗಳನ್ನು ಬಳಸಿದಾಗ ಅವುಗಳ ಸಂಖ್ಯೆಯೂ ಕೂಡ ಭಾಳ ಹೇರಳವಾಗಿ ಕಡಿಮೆ ಆಗ್ತಾಯಿದೆ. ಅವನ್ನೆಲ್ಲ ವಾಪಸ್ ತಗೊಬರೋದು. ಅದ್ರ ಜೊತೆಗೆ ನಮ್ಮಲ್ಲಿ ಈಗಾಗಲೇ ಜಲಾನಯನ ಅಭಿವೃದ್ಧಿ ಯೋಜನೆಗಳಿಂದಾಗಿ ನೀರಾವರಿ ಭಾಳಷ್ಟು ಜನಕ್ಕೆ ಮುಟ್ತಾ ಇದೆ. ಆ ನೀರಾವರಿ ಸಿಕ್ಕಾಗ ನಾವು ಒಂದಷ್ಟು ಈ ಬಸವನ ಹುಳುಗಳಿಗೆ ಅವುಗಳನ್ನು ತಿನ್ನುವಂಥ ಮಿಂಚು ಹುಳುಗಳನ್ನು ನಮ್ಮ ಪರಿಸರದಲ್ಲಿ ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದನ್ನು ನಾವು ಕೃತಕವಾಗಿ ಮಾಡೋದು ಸ್ವಲ್ಪ ಕಷ್ಟ, ಆದರೆ ನೈಸರ್ಗಿಕವಾಗಿ ನಮ್ಮ ಪರಿಸರವನ್ನು ನಾವು ಮಾಡ್ಕೊಳ್ಳೋದ್ರಿಂದ ವಾಪಸ್ ನೈಜತೆಗೆ ಮೊದಲು ಸುಮಾರು 40, 50, 60 ವರ್ಷಗಳ ಹಿಂದೆ ಏನಿತ್ತೋ ಆ ಒಂದು ಹಂತಕ್ಕೆ ವಾಪಸ್ ತಗೊಂಡು ಹೋಗೋದು ಅನಿವಾರ್ಯ. ಇದಕ್ಕೆ ಹೆಚ್ಚಾನೆಚ್ಚು ನಾವು ರಾಸಾಯನಿಕ ರಹಿತ ಕೀಟ ನಿರ್ವಹಣಾ ಕ್ರಮಗಳು ಅಥವಾ ಕಳೆ ನಿರ್ವಹಣಾ ಕ್ರಮಗಳು ಅಥವಾ ರೋಗ ನಿರ್ವಹಣಾ ಕ್ರಮಗಳನ್ನು ಬಳಸ್ಕೊಳ್ಳೋದು ಅತ್ಯಂತ ಅವಶ್ಯಕ. ಇದರ ನಂತರದಲ್ಲಿ ಅನಿವಾರ್ಯ ಮಾಡಲೇಬೇಕು, ಬೆಳೆಯಿಂದ ನಮಗೆ ನಷ್ಟ ಆಗ್ತಾಯಿದೆ. ಏಕೆಂದರೆ ಕೆಲವೊಂದು ಸಲ ನಾವು ಭಾಳ ದೊಡ್ಡ ಮೌಲ್ಯದ ಸಸಿ ಮಡಿಯನ್ನು ತಂದಾಕಿರ್ತೀವಿ. ಏಕೆಂದರೆ ಇವತ್ತಿನ ದಿನಗಳಲ್ಲಿ ನಿಮಗೆ ಈ ಕ್ಯಾಪ್ಸಿಕಮ್ ಅಥವಾ ನಮ್ಮ ಸೌತೆಕಾಯಿ ಈ ಥರದ ಕೆಲವೊಂದಷ್ಟು ಉತ್ಕೃಷ್ಟವಾದ ತಳಿಗಳು, ಅದರಲ್ಲೂ ಪಾಲಿ ಮನೆಯಲ್ಲಿ ಅಥವಾ ನೆರಳಿನ ಮನೆಯಲ್ಲಿ ಬೆಳೆಯುವಂಥ ತಳಿಗಳಿಗೆ ಒಂದೊಂದು ಸಸಿಗೆ ಸುಮಾರು 2 ರಿಂದ 12 ರೂಪಾಯಿವರೆಗೂ ಒಂದೊಂದು ಸಸಿಗೆ ಮೌಲ್ಯ ಇದೆ. ಅಂಥ ಮೌಲ್ಯಯುತವಾದ ತರಕಾರಿಗಳನ್ನು ನಾವು ನಾಟಿ ಮಾಡಿಬಿಟ್ಟು ಅಲ್ಲಿ ನಮ್ಮ ಹುಳ ರಾತ್ರೋರಾತ್ರಿ ಯಾರೋ ಕೊಳ್ಳೆ ಹೊಡ್ಕೊಂಡು ಹೋಗ್ತಾರೆ ಅಂದರೆ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಮಾತ್ರ ನಾವು ಇವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದು ಏನು ಮೋಹಕ ಪದಾರ್ಥಗಳನ್ನು ಇಡೋದು. ಮೋಹಕ ಪದಾರ್ಥಗಳನ್ನು ಹೇಗೆ ಮಾಡೋದು ಅಂತಂದರೆ, ಈ ಚೆನ್ನಾಗಿ ಕಳುತ್ತಿರುವಂಥ ಹಣ್ಣುಗಳನ್ನು ಒಂದು ರಾಸಾಯನ ಮಾಡ್ಕೊಳ್ಳೋದು, ಅದ್ರ ಜೊತೆಗೆ ಬೇಕು ಅಂದರೆ ಬೆಲ್ಲ ಸೇರಿಸ್ಕೊಳ್ಳೋದು. ಮತ್ತು ಕೆಲವೊಂದಷ್ಟು ರೈತರುಗಳು ಇದ್ರ ಜೊತೆಗೆ ಒಂದಷ್ಟು ಏನು ನಮ್ಮ ಬಿಯರ್ ಮದ್ಯಪಾನ ಏನು ಬರುತ್ತೆ ಅದನ್ನು ಸಹ ಸೇರಿಸ್ಕೊಂಡು ಆ ವಾಸನೆಗೆ ಅವು ವಿಶೇಷವಾಗಿ ಆಕರ್ಷಿತವಾಗ್ತವೆ. ಇದನ್ನು ಸೇರಿಸಿ ಅಲ್ಲಲ್ಲಿ ಬೆಲೆಗಳ ರೀತಿ ಅದನ್ನಿಟ್ಟರೆ ಅದು ಬಂದು ಅದಕ್ಕೆ ಅಟ್ಯಾಕ್ ಆಗ್ತವೆ. ಮಾರನೆಗೆ ನಾವು ಅದನ್ನು ಕಲೆಕ್ಟ್ ಮಾಡಿಕೊಂಡು ನಾಶ ಮಾಡೋದು. ಕೈಯಿಂದ ಆರಿಸಿ ತೆಗೆಯೋದು ಅತ್ಯಂತ ಸರಳವಾದ ಪರಿಸರ ಸ್ನೇಹಿ ಮೆಥಡು. ಇದನ್ನು ಮಾಡಬೇಕಾದ್ರೆ ನಾವು ಇನ್ನೊಂದು ಕ್ರಮ ಏನು ಮಾಡಬೇಕು, ತೋಟದಲ್ಲಿ ನಮ್ಮಲ್ಲಿ ಹಾವಳಿ ಇದೆ ಅಂತ ಅನ್ಸಿದ್ರೆ ಎಲ್ಲೋ ಒಂದು ಕಡೆ ಒಂದು ಗಿಡದ ಪಕ್ಕದಲ್ಲೋ ಅಥವಾ ಒಂದು ಮರದ ಪಕ್ಕದಲ್ಲೋ ಅಥವಾ ಒಂದು ಕಲ್ಲಿನ ಹತ್ರನೋ ಒಂದು ಬದುವಿನ ಹತ್ರದಲ್ಲೋ ಒಂದಷ್ಟು ಹಸಿ ಗೋಣಿ ಚೀಲ ಅಥವಾ ಕಸ ಕಡ್ಡಿ ಕಳೆ ರಾಶಿ ಇದನ್ನೆಲ್ಲ ಒಂದು ಸ್ವಲ್ಪ ನೀರು ಹಾಕಿ ಅಲ್ಲಿ ಇಟ್ಬಿಟ್ರೆ ಬೆಳಗ್ಗೆ ಮುಂಜಾನೆ ಅಲ್ಲಿ ತಂಪಿದೆ ಅಂತ ಗೊತ್ತಾದರೆ ಹುಳುಗಳು ಅಲ್ಲೋಗಿ ನಿದ್ದೆ ಮಾಡೋದಕ್ಕೆ ಹೋಗ್ತವೆ. ತಂಪಿನ ವಾತಾವರಣ ಬೇಕು. ಅಂಥ ಸಂದರ್ಭದಲ್ಲಿ ಈ ಹುಳುಗಳು ಅಲ್ಲಿ ಹೋದಾಗ ನಾವು ಬೆಳಗ್ಗೆ ಹೋಗಿ ನೋಡಿದಾಗ ಎಲ್ಲವೂ ಅದ್ರ ಕೆಳಗೆ ರಾಶಿಯಾಗಿರ್ತವೆ. ಅವುಗಳನ್ನು ಹಿಡ್ಕೊಂಡು ಸರಳವಾಗಿ ಒಂದು ಬಕೆಟ್ನಲ್ಲಿ, ಪ್ಲಾಸ್ಟಿಕ್ ಬಕೆಟ್ ಅಥವಾ ಮಣ್ಣಿನ ಬಕೆಟ್ನಲ್ಲಿ ಇದನ್ನು ಹಾಕಿ ಅದ್ರ ಮೇಲುಗಡೆ ಸ್ವಲ್ಪ ಅರಳು ಉಪ್ಪನ್ನು ಹಾಕಿದ್ರೆ ಸಾಕು. ಬೇರೆ ಯಾವುದೇ ರಾಸಾಯನಿಕಗಳು ನಾವು ಬಳಸೋದಿಲ್ಲ. ಮತ್ತು 1-2 ದಿನದ ನಂತರ ಈ ಒಂದು ಸತ್ತಂಥ ಎಲ್ಲ ಬಸವನ ಹುಳನ್ನು ಒಂದು ಆಳವಾದ ಗುಂಡಿ ತೆಗೆದು ಅದರಲ್ಲಿ ಹಾಕಿ ಮಣ್ಣು ಮುಚ್ಚಬೇಕು. ಅದನ್ನು ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ, ಕೆಲವೊಂದಷ್ಟು ರೈತರುಗಳು ನಾನು ಇಲ್ಲೇ ಮೈಸೂರು ಭಾಗದಲ್ಲಿ ನೋಡಿದ್ದೀನಿ, ಉಪ್ಪು ಹಾಕ್ತಾರೆ, 10 ನಿಮಿಷಕ್ಕೆ ಅದರಿಂದ ನೀರು ಈಚೆಗೆ ಬಂತು, ಶೆಲ್ ಬಿಡ್ತು ಅಥವಾ ಶಂಕು ಬಿಡ್ತು, ಒದ್ದಾಡ್ತು ಅಂದ ತಕ್ಷಣ ತೊಗೊಂಡೋಗಿ ಪಕ್ಕದ ಕೆರೆಗೆ ಹಾಕ್ಬಿಡ್ತಾರೆ. ಪಕ್ಕದ ಕೆರೆಗೆ ಹಾಕಿದ್ರೆ ಮತ್ತೆ ಅದಕ್ಕೆ ಜೀವ ಬಂದುಬಿಡ್ತದೆ. ಒಂದಷ್ಟು ಹೊತ್ತು ಅದರಲ್ಲಿರೋ ದೇಹದ ನೀರೆಲ್ಲ ಹೋಗಿರ್ತದೆ,
ಮತ್ತು ತಿರುಗಿ ನೀವು ಕೆರೆಗೆ ಬಿಟ್ಟರೆ ಅದು ಮತ್ತೆ ಬದುಕೋತದೆ. ಮೇ ಬಿ ಒಂದು ವಾರ ಹುಷಾರು ತಪ್ಪುತ್ತೆ, ಮತ್ತು ಚೈತನ್ಯ ಬಂದು ವಾಪಸ್ ನಮಗೆ ದಾಳಿ ಮಾಡೋಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಅದನ್ನು ಯಾವುದೇ ಕಾರಣಕ್ಕೂ ಹಾಗೆ ಬಿಡಬೇಡಿ. ಕನಿಷ್ಠ ಒಂದು 3 ರಿಂದ 4 ಅಡಿ ಆಳದ ಗುಂಡಿ ತೆಗೆದು ಅದರಲ್ಲಿ ಹಾಕಿ, ಅನುಕೂಲ ಇತ್ತು ಅಂದರೆ ಮೇಲ್ಗಡೆ ಒಂದಷ್ಟು ಸುಣ್ಣ ಅಥವಾ ಬ್ಲೀಚಿಂಗ್ ಪೌಡ್ರು ಅಥವಾ ಯಾವುದಾದ್ರೂ ನಮ್ಮ ಸಿಂಗಲ್ ಸೂಪರ್ ಫಾಸ್ಫೇಟ್ ಗೊಬ್ಬರ, ಈ ಥರದ ಗೊಬ್ಬರಗಳನ್ನು ಹಾಕೊಳ್ಳೋದ್ರಿಂದ ತದನಂತರ ನೀವು ಅದನ್ನು 2-3 ವರ್ಷದ ನಂತರ ಅದನ್ನು ಗೊಬ್ಬರವಾಗಿ ಬಳಸ್ಬೋದು. ನೀವು ಅಲ್ಲೇ ಪರಿಸರದಲ್ಲಿ ಬಿಟ್ಟರೆ ಏನಾಗುತ್ತೆ, ಅದೊಂದು ಕೆಟ್ಟ ವಾಸನೆ ಬರುತ್ತೆ. ಅಕ್ಕಪಕ್ಕದವರು ಬೇರೆ ಸಾರ್ವಜನಿಕರು ನಮಗೆ ಗಲಾಟೆ ಮಾಡ್ಬೋದು. ಆ ಕಾರಣಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಈ ಥರದ್ದು ಒಂದು ಅದನ್ನು ಮಣ್ಣಿನಲ್ಲಿ ಮುಚ್ಚೋದು ಭಾಳ ಪರಿಣಾಮಕಾರಿಯಾದಂಥ ಕ್ರಮ. ಮತ್ತು ಈಗಾಗಲೇ ನಾನು ಹೇಳ್ದಂಗೆ ಈ ಹಣ್ಣಿನ ರಸಾಯನಗಳನ್ನು ತಯಾರಿಸಿ ಅಲ್ಲಲ್ಲಿ ಇಡೋದ್ರಿಂದ ಅವೇ ತಾವಾಗೇ ಬಂದು ಹಲಸಾಯ್ತವೆ. ಇದಕ್ಕೆ ನಾವು ಮಾಡಲಿಕ್ಕಾಗಲಿಲ್ಲ ಅಂದರೆ ಅದಕ್ಕೆ ಸ್ವಲ್ಪ ವಿಷವನ್ನು ನಾವು ಬಳಸಬೇಕಾಗ್ತದೆ. ಇವತ್ತಿನ ದಿನಗಳಲ್ಲಿ ನಮ್ಮ ಇಂಡಾಕ್ಸಿಕಾರ್ಬನ್ ಅನ್ನುವಂಥ ಒಂದು ರಾಸಾಯನಿಕ ಇದೆ. ಆ ಇಂಡಾಕ್ಸಿಕಾರ್ಬನ್ನ ಈ ಹಣ್ಣುಗಳ ರಸಾಯನದ ಜೊತೆ ಮಿಶ್ರಣ ಮಾಡೋದರಿಂದ ಸುಮಾರು ಒಂದು 10 kgಯಷ್ಟು ಈ ರಾಸಾಯನಿಕಕ್ಕೆ ಸುಮಾರು 100 ml ಈ ಒಂದು ಕೀಟನಾಶಕವನ್ನು ಮಿಶ್ರಣ ಮಾಡಿ ಅಲ್ಲಲ್ಲಿ ಇಟ್ಬಿಟ್ರೆ ಅದನ್ನು ತಿಂದು ಅವು ಸತ್ತು ಹೋಗ್ತವೆ. ಬಟ್ ಇಲ್ಲಿ ಹುಳುಗಳು ಸತ್ತೋದ್ವು ಅಂತೇಳಿ ದಯವಿಟ್ಟು ಅದನ್ನು ಹಲ್ಲೆ ಬಿಡಬೇಡಿ. ಆ ಹುಳುಗಳನ್ನೆಲ್ಲ ಸಂಗ್ರಹಿಸಿ ಆಳವಾಗಿ ಒಂದು ಗುಂಡಿನಲ್ಲಿ ಹಾಕಿ. ಏಕೆ ಅಂತಂದರೆ ಮತ್ತೆ ಅದನ್ನು ತಿಂದಂಥ ಬೇರೆ ಯಾವುದೇ ಪಕ್ಷಿಗಳಾಗಿರ್ಬೋದು, ಪ್ರಾಣಿಗಳ ಆಗಿರ್ಬೋದು, ಅವು ಸಾಯಬಾರ್ದು. ಮತ್ತು ತಿರ್ಗಿ ನಾವು ಆ ಸಮತೋಲನಕ್ಕೆ ತೊಂದರೆ ಕೊಡಬಾರ್ದು. ಆ ಕಾರಣಕ್ಕೋಸ್ಕರ ಈ ಒಂದು ಸತ್ತಂಥ ಕೀಟನಾಶಕದಿಂದ ಸತ್ತಂಥ ಈ ಒಂದು ಬಸವನ ಹುಳುಗಳು ಮತ್ತು ಬೇರೆ ಪ್ರಾಣಿಗೆ ತುತ್ತಾಗದಾಗೆ ಅವನ್ನ ಮಣ್ಣಿನಲ್ಲಿ ಮುಚ್ಚಾಕೋದು ಅತ್ಯಂತ ಪರಿಣಾಮಕಾರಿ. ಇಲ್ಲ ಇವನ್ನೆಲ್ಲ ಮಾಡೋದಕ್ಕೆ ನನಗೆ ಆಗೋದೇ ಇಲ್ಲ, ನನಗೆ ಭಾಳ ಅತ್ಯಂತ ಸರಳವಾದ ಕ್ರಮ ಬೇಕು, ನಾನು ತುಂಬ ಸೋಮಾರಿ, ನನಗೆ ಭಾಳಷ್ಟು ಕೆಲಸಗಳಿದ್ದಾವೆ, ಹೊಲದಲ್ಲಿ ಕೆಲಸ ಮಾಡೋದಕ್ಕಷ್ಟೇ ನನಗೆ ಟೈಮ್ ಇಲ್ಲ ಅಂತ ಯಾರು ಹೇಳ್ತೀರೋ ಅವ್ರಿಗೆ ಸ್ವಲ್ಪ ತುಟ್ಟಿ ಮೆಟಾಲ್ಡಿಹೈಡ್ ಅಂತೇಳಿ ಒಂದು ರಾಸಾಯನಿಕ ಲಭ್ಯ ಇದೆ ಮಾರ್ಕೆಟಿನಲ್ಲಿ. ಗುಣಮಟ್ಟದ ಮೇಲೆ ಬೇರೆ ಬೇರೆ ಕಂಪ್ನಿಗಳ ಇದ್ರ ಮೇಲೆ ಕನಿಷ್ಠ 600 ರೂಪಾಯಿಂದ 2,000 ರೂಪಾಯಿ 1 kgಗೆ ಈ ಒಂದು ಮೆಟಾಲ್ಡಿಹೈಡ್ ಅನ್ನುವಂಥ ಉತ್ಪನ್ನ ಮಾರ್ಕೆಟಿನಲ್ಲಿ ಬೇರೆ ಬೇರೆ ಕಂಪ್ನಿಗಳು ಉತ್ಪನ್ನ ಮಾಡಿದ್ರೆ ಸಹಜ. ಕಾಸಿಗೆ ತಕ್ಕ ಹಾಗೆ ಕಜ್ಜಾಯ, ಗುಣಮಟ್ಟಕ್ಕೆ ದರಕ್ಕೆ ತಕ್ಕ ಹಾಗೆ ಗುಣಮಟ್ಟ ಇರುತ್ತೆ, ಫಲಿತಾಂಶ ಇರುತ್ತೆ. ಅದನ್ನು ಸಹ ತಾವು ಬಳಸ್ಬೋದು. ಕನಿಷ್ಠ ನಾವು ತುಂಬ ಅತಿಯಾಗಿ ಹುಳಗಳಿದ್ದಾವೆ ಅಂದಾಗ ಮಾತ್ರ ಇದನ್ನು ಗರಿಷ್ಠ 8 kgವರೆಗೆ ಹೇಳ್ತೀವಿ. ಸಾಧಾರಣವಾಗಿ ಅಲ್ಲಲ್ಲಿ ತೊಂದರೆ ಇದೆ ಅಂದರೆ 2 kg 1 ಎಕರೆಗೆ ಸಾಕು. ಕನಿಷ್ಠ 2 kg. ಅತ್ಯಂತ ತುಂಬ ಹಾವಳಿ ಇದೆ ಅಂದರೆ ಮಾತ್ರ ನೀವು 10 kg. ಮತ್ತು ಇದನ್ನು ಇಡೀ ಹೊಲದ ಪೂರ್ತಿ ಹಾಕೋದು ಬೇಕಾಗಿಲ್ಲ. ಆದಷ್ಟು ಇದನ್ನು ನಿಮ್ಮ ಬದುಗಳ ಪಕ್ಕದಲ್ಲಿ ಅಥವಾ ಈಕ್ಕಲುಗಳ ಪಕ್ಕದಲ್ಲಿ ಇದನ್ನು ಹಾಕೋದು. ಅಥವಾ ಯಾವುದೋ ಒಂದು ಮರ ಇತ್ತು, ಒಂದು ಬದು ಇತ್ತು, ಬೊಡ್ಡೆ ಇತ್ತು, ಅದರ ಅಕ್ಕಪಕ್ಕ ಸುತ್ತಪತ್ತದ ಮುತ್ತ ಹಾಕೋದು ಭಾಳ ಅನುಕೂಲಕರ. ಏಕೆಂದರೆ ನೀವು ಹುಳುಗಳ ಚಟುವಟಿಕೆಯನ್ನು ಗಮನಿಸಿದ್ರೆ ಅವಕ್ಕೆ ಭಾಳಷ್ಟು ಸಲ ಯಾವುದೋ ಒಂದು ಮರ ಇತ್ತು ಅಂದರೆ ಆ ಮರ ಕತ್ಕೊಂಡು ಕೂತಿರ್ತವೆ, ಅಲ್ಲಿಂದ ಹಿಡಿದು ಬರ್ತವೆ. ನೀವು ಆ ಮರದ ಸುತ್ತ ಈ ಒಂದು ಮೆಟಾಲ್ಡಿಹೈಡನ್ನು ಹಾಕೋದ್ರಿಂದ ಅಥವಾ ನಮ್ಮ ಹಣ್ಣಿನ ರಸಾಯನ ಇಡೋದ್ರಿಂದ ಅಲ್ಲಿಗೆ ಬಂದು ವಿಶೇಷವಾಗಿ ಎಲ್ಲವೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾಶ ಹೊಂದುತ್ತವೆ. ಏಕೆಂದರೆ ಅವುಗಳ ಚಟುವಟಿಕೆ ಎಲ್ಲಿರುತ್ತೋ ಅಲ್ಲಿ ಹಾಕಿದ್ರೆ ಸಾಕು, ಇಡೀ ಹೊಲಕ್ಕೆಲ್ಲ ಹಾಕಬೇಕಾದಂಥ ಅವಶ್ಯಕತೆ ಇಲ್ಲ. ಇದಿಷ್ಟು ಮಾಡಿದ್ರೆ ನಾವು ಈ ಬಸವನ ಹುಳುಗಳನ್ನು ಭಾಳ ವಿಶೇಷವಾಗಿ ನಿರ್ವಹಣೆ ಮಾಡ್ಬೋದು. ಮತ್ತು ನಮ್ಮಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ನಮ್ಮಲ್ಲಿ ಹೋದ ವರ್ಷ ಬಸವನ ಹುಳ ಬಂದಿತ್ತು ಅಂದರೆ ಈ ವರ್ಷ ಭಾಳಷ್ಟು ನಮ್ಮ ತೋಟವನ್ನು ಸ್ವಚ್ಛ ಮಾಡಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಅದರ ನಂತರ ಇನ್ನೊಂದು ಅತ್ಯಂತ ಪ್ರಮುಖ, ಹೆಚ್ಚಾದಂಥ ಮಳೆ ಆದಂಥ ಸಂದರ್ಭದಲ್ಲಿ, ಮಳೆಗಾಲ ಏನಾದರೂ ಹೆಚ್ಚಾಯಿತು ಅಥವಾ ಯಾವುದೇ ಬೇಸಿಗೆನಲ್ಲೂ ಸತತವಾಗಿ ಮಳೆ ದಿನಗಳು ಹೆಚ್ಚಾದರೆ ಆವಾಗ ನಮ್ಮಲ್ಲಿ ಬಸಿವಿಗಾಲಿಗಳು ಚೆನ್ನಾಗಿರಬೇಕು. ಬಸಿಗಾಲುವೆಗಳು ಚೆನ್ನಾಗಿತ್ತು ಅಂತಂದರೆ ನೀರು ನಿಲ್ಲೋದಿಲ್ಲ, ನೀರು ಮಣ್ಣಿನಲ್ಲಿ ಅತಿಯಾದ ತೇವಾಂಶ ಉಂಟಾಗೋದಿಲ್ಲ. ಇದು ನಮ್ಮ ಬೆಳೆಗೂ ಅನುಕೂಲ. ಅದ್ರ ಜೊತೆಗೆ ಈ ಕೀಟನು ಅಥವಾ ಈ ಒಂದು ಕೀಟೇತರ ಪೀಡೆ ಏನು ಬಸವನ ಹುಳ ಕೂಡ ನಮ್ಮ ಇದಕ್ಕೆ ಬರೋದಿಲ್ಲ. ಬಸವನ ಹುಳದ ಜೊತೆಗೆ ಹಲವಾರು ಜಾತಿಯ ಈ ಶಂಕು ಇಲ್ಲದೆ ಇರುವಂಥ ಬಸವನ ಹುಳುಗಳು ಅಥವಾ ಮೃದ್ವಂಗಿಗಳು ಅಂತೇಳಿ ನಾವು ಸಾಧಾರಣವಾಗಿ ಇವನ್ನು ಕರಿತೀವಿ. ಇವು ಕೂಡ ನಾವು ನಿರ್ವಹಣೆ ಮಾಡ್ಬೋದು. ಮತ್ತು ನಮ್ಮ ಕೃಷಿ ಬದಲಾವಣೆ, ನಮ್ಮ ಕೃಷಿ ಪದ್ಧತಿಗಳಿಂದಾಗಿ ಮತ್ತು ನಮ್ಮ ಒಂದು ಸೋಮಾರಿತನದಿಂದಾಗಿ ಅಥವಾ ಅತಿಯಾದ ರಾಸಾಯನಿಕಗಳ ಅವಲಂಬನೆಯಿಂದಾಗಿ ಇವತ್ತು ಈ ಬಸವನ ಹುಳುಗಳು ತೊಂದರೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ. ಆದಷ್ಟು ರಾಸಾಯನಿಕಗಳನ್ನು ಕಡಿಮೆ ಮಾಡಿಕೊಂಡು ಇದನ್ನು ನಿರ್ವಹಣೆ ಮಾಡೋದಕ್ಕೆ ಹೆಚ್ಚಿನ ಒಲವನ್ನು ಕೊಟ್ಟರೆ ಇದರ ನಿರ್ವಹಣೆ ಭಾಳ ಸರಳ. ಬಹಳ ಮುಖ್ಯವಾಗಿ ಕೊನೆಯಲ್ಲಿ ನಾನು ಒಂದು 2 ಅಂಶಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಂತು ಹುಳುಗಳ ನಿರ್ವಹಣೆಯಲ್ಲಿ ನಾವು ಹಿಂದೆ ಎಲ್ಲ ಮಾಗೆ ಉಳುಮೆ ಮಾಡ್ತಿದ್ದೋ, ಜನಗಳು ಮಾಡ್ತಿದ್ರು. ಭೂಮಿಗೆ ವಿಶ್ರಾಂತಿ ಕೊಟ್ಟಂಗೂ ಆಗ್ತಿತ್ತು. ಮಾಗೆ ಉಳುಮೆ ಅಥವಾ ಬೇಸಿಗೆ ಉಳುಮೆ ಅಂತ ಹೇಳ್ತೀವಿ. ಅದನ್ನು ಜನಗಳು ಈಗ ನಿಲ್ಲಿಸ್ಬಿಟ್ಟಿದ್ದಾರೆ. ಆದಷ್ಟು ಮಾಗೆ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ,
ನಿಮ್ಮ ಕೋಶಾವಸ್ಥೆಯಲ್ಲಿರುವಂಥ ಕೀಟಗಳಾಗಿರ್ಬೋದು, ಮಣ್ಣಿನಿಂದ ಬರುವಂಥ ರೋಗದ ಕಣಗಳಾಗಿರ್ಬೋದು ಅಥವಾ ಜಂತುಹುಳುಗಳಾಗಿ ಸಂಖ್ಯೆಗಳಾಗಿರ್ಬೋದು, ಇವು ಗಣನೀಯವಾಗಿ ಕಡಿಮೆ ಆಗ್ತಾ ಬರ್ತವೆ. ಮತ್ತು ಮಣ್ಣಿನಲ್ಲಿ ಗಾಳಿಯ ಚಲನೆ ಸಮರ್ಪಕವಾಗತ್ತೆ. ಮತ್ತು ಪೋಷಕಾಂಶಗಳನ್ನ ಹೀರ್ಕೊಳ್ಳಿಕ್ಕೆ ಮಣ್ಣಿಗೆ ಬೇಕಾಗಿರುವಂಥ ಸಮಯನೂ ಕೂಡ ಸಿಗುತ್ತೆ. ಮತ್ತು ಮಳೆ ಆದರೆ ಮಳೆ ನೀರು ಕೂಡ ಭೂಮಿಗೆ ಸೇರುತ್ತೆ. ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಮಾಗಿ ಉಳುಮೆ ಮಾಡೋದ್ರಿಂದ ನೀವು ಜಂತುಹುಳುಗಳನ್ನ ನಿರ್ವಹಣೆ ಮಾಡ್ಬೋದು. ಮತ್ತು ಆದಷ್ಟು ಬೇವಿನ ಹಿಂಡಿಯನ್ನು ಬಳಸಿ, ಹಿಂಡಿಗಳನ್ನ ಬಳಸಿ. ಬೇವಿನ ಹಿಂಡಿಗೆ ನೀವು ಪ್ಯಾಸಿಲೋಮೈಸಿಸ್ ಲಿಲಾಸಿನಸ್ ಅಂತ ಹೇಳಿದೆ, ಅದನ್ನು ಪುಷ್ಟೀಕರಿಸಿ ಮಣ್ಣಿಗಾಗ್ತಾ ಬನ್ನಿ. ನೀವು ಎಲ್ಲಿವರೆಗೆ ನೀವು ಹಸಿರು ಎಲೆ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸ್ತೀರಾ, ಸಾವಯವ ಅಂಶನ ಹೆಚ್ಚೆಚ್ಚಾಗಿ ಮಣ್ಣಿಗೆ ಸೇರಿಸ್ತಾ ಬರ್ತೀರಾ, ಸಾವಯವ ಇಂಗಾಲದ ಅಂಶ ಯಾವಾಗ ಜಾಸ್ತಿ ಆಗ್ತಾ ಬರ್ತದೆ ಆವಾಗ ಮಣ್ಣಿನಲ್ಲಿರುವಂಥ ಉಪಯುಕ್ತವಾದಂಥ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಅಭಿವೃದ್ಧಿ ಆಗ್ತಾ ಬರ್ತವೆ. ಅದರಿಂದಾಗಿ ರೋಗಗಳು, ಕೀಟಗಳು ಇವೆಲ್ಲ ಸಂಖ್ಯೆಗಳು ಕಡಿಮೆ ಆಗ್ತಾ ಬರ್ತವೆ. ಇವೆಷ್ಟನ್ನು ಮಾಡೋದ್ರಿಂದ ನಾವು ಜಂತುಹುಳುಗಳನ್ನ ನಾವು ನಿರ್ವಹಣೆ ಮಾಡಬಹುದು. ಬೀಜವನ್ನು ಬಿಸಿನೀರಿನಲ್ಲಿ ಉಪಚಾರ ಮಾಡಬೇಕು ಅಂತ ಹೇಳಿದ್ರಿ ಅಲ್ವಾ? ಹೌದು ಸರ್. ಈ ಬಿಸಿನೀರಿನಲ್ಲಿ ಬೀಜವನ್ನು ಉಪಚಾರ ಮಾಡಿದ್ರೆ ಅದರ ಮೊಳಕೆ ಸಾಮರ್ಥ್ಯ ಸಾಮಾನ್ಯವಾಗಿ ಸರ್ 53ರಿಂದ 55 ಡಿಗ್ರಿ ಹೇಳ್ತೀವಿ ಸರ್ ಸೀಡ್ ಟ್ರೀಟ್ಮೆಂಟ್ಗೆ, ಹಾಟ್ ವಾಟರ್ ಟ್ರೀಟ್ಮೆಂಟ್ಗೆ. ನಿಮಗೆ ಆ ಟೆಂಪ್ರೇಚರ್ನಲ್ಲಿ ಸೀಡ್ ಏನೂ ಆಗೋದಿಲ್ಲ ಸರ್. ನಿಮಗೆ ಅಷ್ಟು ಬಾಯ್ಲಿಂಗ್ ಬೆಚ್ಚಗಿರುತ್ತೆ ಅಷ್ಟೇ, 54 ಡಿಗ್ರಿ 55 ಡಿಗ್ರಿ. ಅದ್ರ ಜೊತೆಗೆ ಕಾಲಾವಕಾಶನೂ ತುಂಬ ಕಡಿಮೆ. ನಾವು 10 ನಿಮಿಷ ಅಷ್ಟೇ ಅದರಲ್ಲಿ ಟ್ರೀಟ್ ಮಾಡೋದು. ನಾವು ತುಂಬ ಸಮಯ ನಾವು ಅದನ್ನ ಬೀಜೋಪಚಾರ ಮಾಡಿದ್ರೆ ನಿಮ್ಗೆ ಅದ್ರ ವಯಬಿಲಿಟಿ ಹೋಗ್ಬಿಡುತ್ತೆ ಅಂತ ಚಿಂತೆ ಮಾಡ್ಬೋದು. ಇಲ್ಲಿ ಉಷ್ಣಾಂಶನೂ ಜಾಸ್ತಿ ಇರೋಲ್ಲ. ಕಾನ್ಸ್ಟೆಂಟಾಗಿ ನಾವು 50ರಿಂದ 55 ಡಿಗ್ರಿ ಒಳಗೆ ಅಷ್ಟೇ ಮೇಂಟೈನ್ ಮಾಡ್ತೀವಿ. ಮತ್ತು ಅಲ್ಪಾವಧಿಗೆ ಅಷ್ಟೇ 10ರಿಂದ 15 ನಿಮಿಷ ಅಷ್ಟೇ ಬೀಜೋಪಚಾರ ಮಾಡಲಿಕ್ಕೆ ಹೇಳ್ತೀವಿ. ಅದರಿಂದ ವಯಬಿಲಿಟಿ, ಬೀಜಕ್ಕೆ ಜರ್ಮಿನೇಷನ್ ಆಗಲ್ಲ, ಅವೆಲ್ಲ ಏನು ತೊಂದರೆ ಆಗಲ್ಲ ಸರ್. ಈಗ ಬೇರು ಗಂಟುಗಳನ್ನು ನಿರ್ಮಾಣ ಮಾಡುತ್ತಲ್ಲ, ಹಾಂ ಸರ್, ಅದು ಒಂದು ಜಾತಿಯ ಸರ್. ಈಗ ಉದಾಹರಣೆಗೆ ಸರ್, ಬೇರು ಗಂಟುಗಳು ಬರುವಂಥದ್ದು ಟೊಮೆಟೊದಲ್ಲೆಲ್ಲ ಸಾಮಾನ್ಯವಾಗಿ ಬರ್ತದೆ. ಬೇರು ಗಂಟುಗಳು ಕಾಣಿಸ್ತವೆ ನಿಮಗೆ, ಟೊಮೆಟೊ ಮತ್ತು ಶುಂಠಿನಲ್ಲೂ ಕಾಣಿಸ್ತದೆ ಇತ್ತೀಚಿನಲ್ಲಿ. ಅದೇ ನೀವು ಬಾಳೆಹಣ್ಣಿಗೆ ಬನ್ನಿ ಸರ್, ರೋಡೋಫಿಲಸ್ ಸಿಮಿಲಿಸ್ ಅಂತ ಹೇಳ್ತೀವಿ. ನಾನು ನಿಮ್ಗೆ ಆವಾಗಲೇ ಹೇಳಿದೆ ಬೇರಿನಲ್ಲಿ ಗಾಯಗಳಾಗ್ತವೆ ಅಂತ. ಇಲ್ಲೂ ಅಷ್ಟೇ, ಕಾಫಿ ಲೀಜನ್ ನೆಮಿಟೋಡ್ ಥರನೇ ಪರೋಯಿಂಗ್ ನೆಮಿಟೋಡ್ಸು ಅಷ್ಟೇ. ಫಸ್ಟು ಗಾಯಗಳು ಮಾಡ್ತದೆ ಬೇರುಗಳ ಮೇಲೆ ರಸ ಇರಲಿಕ್ಕೆ, ಅವೆಲ್ಲ ಆಗ್ತವೆ. ನೀವು ಬೇರುಗಳು ಸಾಮಾನ್ಯವಾಗಿ ಬಾಳೆಹಣ್ಣದು ಬೇರುಗಳನ್ನ ನೀವು ಪರೀಕ್ಷೆ ಮಾಡಿ ನೋಡ್ತು ಅಂದರೆ ಎಲ್ಲ ಕಪ್ಪಗಾಗಿರ್ತವೆ. ಯಾಕೆಂದರೆ ಅದು ಸೇವಿಸೋ ರೀತಿಯೇ ಹಾಗೆ, ಅವು ಗಾಯಗಳು ಮಾಡಿ ಎಲ್ಲ ಕಪ್ಪಗಾಗ್ತವೆ. ಪುನಃ ಮುಂದುವರೆದು ಏನಾಗ್ತವೆ, ಅವು ಒಳಗಡೆ ಹೋಗ್ತವೆ. ಇಲ್ಲಿ ಕೆಲವು ನೆಮಿಟೋಡ್ಸ್ಗಳು, ಜಂತುಹುಳುಗಳು ಬೇರಿನ ಮೇಲ್ಭಾಗದಲ್ಲಿ ಮಾತ್ರ ಫೀಡ್ ಮಾಡ್ತವೆ ಸರ್, ಒಂದೇ ಕಡೆ ನಿಂತ್ಕೊಂಡು. ಕೆಲವೇನು ಮಾಡ್ತವೆ, ಬೇರಿನ ಒಳಗಡೆ ಕೂಡ ಪ್ರವೇಶ ಮಾಡ್ಕೊಂಡು ಫೀಡ್ ಮಾಡ್ತವೆ. ಈ ಬಾಳೆಹಣ್ಣಲ್ಲಿ ಬರುವಂಥದ್ದು ಒಳಗಡೆ ಹೋಗಿ ಫೀಡ್ ಮಾಡುವಂಥವು. ಅದರಿಂದ ಏನಾಗುತ್ತೆ, ನೀವು ಆಲ್ಮೋಸ್ಟು ಬನಾನಾದಲ್ಲಿ, ಬಾಳೆಹಣ್ಣಲ್ಲಿ ಎಲ್ಲ ಟನಲ್ಗಳು ಅಂತ ಹೇಳ್ತೀವಿ, ಎಲ್ಲ ಟೊಳ್ಳಾಗ್ಬಿಟ್ಟಿರ್ತವೆ. ಬೇರುಗಳು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ, ಪುಡಿ ಮಾಡ್ಬಿಡ್ಬೋದು ಕ್ಲೀನಾಗಿ. ಇಲ್ಲೇನಾದ್ರು ಒಂದೊಂದು ಜಾತಿ ನೆಮಿಟೋಡ್ಸ್ಗಳು ಒಂದೊಂದು ಥರ ಅವು ಫೀಡ್ ಮಾಡೋ ರೀತಿಯೇ ಬೇರೆ ಇರೋದ್ರಿಂದ ಅಲ್ಲಿ ಕೆಲವು ಬೇರು ಗಂಟುಗಳು ಬರ್ತವೆ, ಕೆಲವು ಬೇರು ಗಾಯಗಳಾಗ್ತವೆ. ಮತ್ತು ಕೆಲವೆಲ್ಲ ಸ್ಟಬಿ ರೂಟ್ಸ್ ಅಂತ ಹೇಳಿದಾರ, ಕೂಳೆ ಬೇರುಗಳು ಬರ್ತವೆ. ಮತ್ತು ಎಕ್ಸಸ್ ಸೆಕೆಂಡರಿ ರೂಟ್ಸ್ಗಳು ಬರ್ತವೆ. ಇವೆಲ್ಲ ನೆಮಿಟೋಡ್ಸ್ ಜಾತಿಗಳು, ಅವು ಫೀಡಿಂಗ್ ನೇಚರ್ ಅಂತ ಹೇಳ್ತೀವಿ. ಅವು ಹೇಗೆ ನಾವು ಫೀಡ್ ಮಾಡ್ತೀವಿ ಬೇರುಗಳ ಮೇಲೆ, ಅದರಿಂದಾಗಿ ಆ ಲಕ್ಷಣಗಳು ಚೇಂಜ್ ಆಗ್ತಾ ಬರ್ತವೆ ಸರ್. ಅಂದರೆ ಎಲ್ಲ ನೆಮಿಟೋಡ್ಗಳಿಗೂ ಪರಿಹಾರ ಒಂದೇನಾ? ಆಲ್ಮೋಸ್ಟ್ ಎಲ್ಲವಕ್ಕೂ ಒಂದೇ ಸರ್. ಕೆಲವು ಫೋಲಿಯರ್ ನೆಮಿಟೋಡ್ಸ್ ಇದ್ದಾವೆ. ಈಗ ಅವು ಏನಂದರೆ ಫೋಲಿಯರ್ ನೆಮಿಟೋಡ್ಸ್ ಆದರೂ ಕೂಡ ಅವೇನಾಗುತ್ತೆ, ಮಣ್ಣಿನಲ್ಲೇ ವಾಸ ಮಾಡೋದು. ನಮ್ಮ ದೇಶದಲ್ಲಿ ಅಷ್ಟೊಂದು ಇಲ್ಲ ಅಂದ್ರೆ ಇಲ್ಲ ಇದು ನಾನು ರಿಂಗ್ ನೆಮಿಟೋಡ್ ಹೇಳಿದೆ, ಅದು ಕೊಕೊನಟ್ ರೆಡ್ ರಿಂಗ್ ನೆಮಿಟೋಡ್ ಅಂತಿದೆ. ಅದೇನಂದ್ರೆ ನೀವು ರೆಡ್ ರಿಂಗ್ ನೆಮಿಟೋಡ್ಸಲ್ಲಿ ಅದು ಅಂಗಾಂಶ ಏನು ಬರ್ತದೆ, ಅದು ರಿಂಗ್ ನೆಕ್ರಾಸಿಸ್ ಅಂತ ಹೇಳ್ತೀವಿ. ಎಲ್ಲ ಕಂದು ಬಣ್ಣಕ್ಕೆ ಟರ್ನ್ ಆಗ್ಬಿಟ್ಟು ರಿಂಗ್ ಫಾರ್ಮೇಷನ್ ಆಗಿರ್ತದೆ. ಅದು ನಮ್ಮ ದೇಶದಲ್ಲಿ ಇಲ್ಲ, ಕೊಕೊನಟ್ ರೆಡ್ ರಿಂಗ್ ನೆಮಿಟೋಡ್ಸು. ಅದು ನಿಮಗೆ ಫೋಲಿಯರ್ ನೆಮಿಟೋಡ್ಸ್ ಎಲ್ಲ ಇದ್ದಾವೆ ನಿಮಗೆ. ಮತ್ತು ಸೀಡ್ಗಾಲ್ ನೆಮಿಟೋಡ್ಸ್ ವೀಟ್ದು ಇದೆ. ಮತ್ತು ಬಿಳಿ ತುದಿ ಜಂತುಹುಳು ಅಂತ ನಮ್ಮ ವೈಟ್ ಟಿಪ್ ಆಫ್ ರೈಸ್ ಅಂತ ಬರ್ತದೆ, ಅದು ಅಷ್ಟೇ. ನಿಮ್ಗೆ ಇವೆಲ್ಲ ಫೋಲಿಯರ್ ನೆಮಿಟೋಡ್ಸು. ಇವೆಲ್ಲ ಏನು ಅಂದರೆ ನೆಮಿಟೋಡ್ಸ್ ಜಂತುಹುಳುಗಳು, ಈ ಫೋಲಿಯರ್ ಆದರೂ ಅಷ್ಟೇ, ರೂಟ್ ನೆಮಿಟೋಡ್ಸ್ ಆದರೂ ಅಷ್ಟೇ, ಎಲ್ಲ ವಾಸ ಮಾಡೋದು ಬೇರ್ನಲ್ಲೇ. ನಿಮಗೆ ಬಿತ್ತನೆ ಮಾಡಿದಾಗ ಅದು ಸಸಿಗಳು ಬೆಳವಣಿಗೆ ಆಗ್ತಾ ಇರುವಾಗ ಏನು ಮಾಡ್ತವೆ, ನೆಮಿಟೋಡ್ಸು ಸಸಿಗಳ ಜೊತೆಲೆ ಮೇಲ್ಭಾಗಕ್ಕೆ ಬಂದು ಸೇರ್ಕೊಂಡ್ಬಿಡ್ತವೆ. ಮೇಲ್ಭಾಗಕ್ಕೆ ಬಂದು ಸೇರ್ಕೊಂಡ್ಬಿಟ್ಟು ಏನು ಮಾಡ್ತವೆ, ಅಲ್ಲಿ ಫೀಡ್ ಮಾಡ್ತಾ ಹೋಗ್ತವೆ. ನಿಮ್ಮ ಮೂಲ ಜಂತುಹುಳುಗಳದೆಲ್ಲ ಮಣ್ಣಿನಲ್ಲೇ. ನೀವು ಮಣ್ಣಿನ ನಿರ್ವಹಣೆ ಸಮರ್ಪಕವಾಗಿ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಜಂತುಹುಳುಗಳನ್ನ ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡ್ಬೋದು. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ. ನಾನು ಡಿಟಿ ಪ್ರಕಾಶ್. ನಾನು ಅನುಪಮಾ ಗೌತಮ್. ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಎಲ್ಲರೂ ತಪ್ಪದೆ ಬನ್ನಿ. ನಿನ್ನಂಥ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ, ನಿನ್ನಂಥ ಮಗಳು ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ಈ ಬಾರಿಯ ಅತಿಥಿ
ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ರಾಯಲಪಾಡು ಹೋಬಳಿ ಮುದಿಮಗಡು ಗ್ರಾಮದ ಕೃಷಿಕ ರಮೇಶ್ ಕೆಸ್ತೂರು. ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ. ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ. ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ. ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳೆಗು. ಕೃಷಿ ಬೆಳೆಗು. ಸಾಮಾನ್ಯವಾಗಿ ರಾಮೇಗೌಡ್ರೆ ನಾವೇ ಸಲಹೆ ಕೊಡ್ತೀವಿ, ನೀರನ್ನು ಉಳಿತಾಯ ಮಾಡೋದಕ್ಕೆ ಮುಚ್ಚಿಗೆ ಹಾಕ್ಕೊಳ್ಳಿ, ಮತ್ತು ಸಾವಯವ ತ್ಯಾಜ್ಯಗಳನ್ನು ಮಣ್ಣಿನ ಮೇಲೆ ಬಳಸಿ, ಅವು ಗೊಬ್ಬರ ಆಗ್ತವೆ. ಆಮೇಲೆ ಏನು ನೆಲ ಜಲ ಸಂರಕ್ಷಣೆ ಮಾಡ್ಕೊಳ್ಳಿ, ಮತ್ತು ಎಲ್ಲ ರೀತಿಯ ನೀರು ಮಣ್ಣಿನ ಸಂರಕ್ಷಣಾ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ನಾವು ಹೇಳ್ತೀವಿ. ಅಂದರೆ ಕೆಲವೊಂದು ಸಾರಿ ಒಂದಷ್ಟು ಇದಕ್ಕೆ ಒಳ್ಳೆಯದಾದರೆ ಇನ್ನೊಂದಷ್ಟು ಕೀಟಗಳ ಅಭಿವೃದ್ಧಿಗೆ ಪ್ರತಿಯೊಂದಕ್ಕೂ ಅದರದೇ ಆದ ಇತಿಮಿತಿಗಳಿರ್ತವೆ. ಇಲ್ಲಿ ಇರೋದು ನಮಗೆ ಅದೊಂದು ಅದನ್ನು ಉಪಯೋಗಿಸ್ಕೊಂಡಿದೆ. ಮತ್ತು ಅದು ಮುನ್ನೆಲೆಗೆ ಬರೋದಕ್ಕೆ ಕಾರಣ ನಾನು ನಿಮಗೆ ಹೇಳಿದೆ, ನಮ್ಮ ಅತಿಯಾದ ರಾಸಾಯನಿಕಗಳ ಅವಲಂಬನೆ. ರಾಸಾಯನಿಕಗಳನ್ನು ನಾವು ಅಷ್ಟು ಅತಿಯಾಗಿ ಬಳಸಲಿಲ್ಲ. ನೀವು ಕೀಟನಾಶಕ, ಕಳೆನಾಶಕ, ರೋಗನಾಶಕ ಮತ್ತು ರಾಸಾಯನಿಕ ಗೊಬ್ಬರಗಳು ಇವೆಲ್ಲವೂ ಏನು ಮಾಡಿದ್ದಾವೆ, ನಮ್ಮ ಪರಿಸರದಲ್ಲಿರುವಂಥ ಜೀವಿಗಳನ್ನು ಹೂರು ಬಿಡಿಸಿದ್ದಾವೆ. ಅವೆಲ್ಲ ನನಗಿಲ್ಲ ಆಗೋದಿಲ್ಲಪ್ಪ, ನಾನು ಹೋಗ್ತೀನಿ ಅಂತೇಳಿ ಅವೆಲ್ಲ ಕೈ ಬಿಟ್ಟಿದ್ದಾವೆ. ಮತ್ತು ನಿದ್ದೆ ಮಾಡ್ತಿದ್ದವನಿಗೆ ಹಾಸು ಕೊಟ್ಟಂಗೆ ಆಯ್ತದು, ತೂಗುಡಿಸ್ತಾ ಇದ್ದವನಿಗೆ ನೀವು ಹಾಸಿಗೆ ಹಾಸು ಕೊಟ್ಟಂಗೆ ಮಲ್ಚು ಮತ್ತು ಇದು ಅನುಕೂಲ ಆಯಿತು. ಅದ್ರ ಜೊತೆಗೆ ಕೆರೆ ತುಂಬಿಸಗಳು ಒಂದು ಕೆರೆಯಿಂದ ತುಂಬಿ ಇನ್ನೊಂದು ಕೆರೆಗೆ ನೀರು ಹೋಗ್ತಾ ಇದೆ, ಒಂದು ಕೆರೆ ತುಂಬಿಕೊಂಡ ಮೇಲೆ ಇನ್ನೊಂದು ಕೆರೆಗೆ ನೀರು ಹೋಗುತ್ತೆ. ಈ ರೀತಿ ಏನಾಗುತ್ತೆ, ಇಲ್ಲಿ ಯಾವುದೋ ಊರಲ್ಲಿತ್ತು, ಅಲ್ಲಿಂದ ಲಿಫ್ಟ್ ಆಗಿ ಮತ್ತು ಇನ್ನೊಂದು ಕೆರೆಗೆ ಅದು ಪಂಪ್ ಆಯ್ತದೆ. ಅವು ಈ ಒಂದು ಕೋಶಗಳು ಅಥವಾ ಮರಿಗಳು, ಮೊಟ್ಟೆಗಳು ಅದರಲ್ಲಿ ಹೋಗ್ತವೆ. ಅಂದರೆ ಹಿಂದೆ ಈ ತರಹ ಪರಿಸರವೇ ಇತ್ತು, ಆದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ಆ ಪರಿಸರದಲ್ಲಿ ನಮ್ಮ ಹಸ್ತಕ್ಷೇಪ ಆಗಿರೋದ್ರಿಂದ ಒಂದು ಬ್ಯಾಲೆನ್ಸ್ ಏನಾಗಿದೆ, ಅಸಮತೋಲನ ಆಗಿದೆ. ಅದರಿಂದಾಗಿ ಏನಾಗಿದೆ, ಕೆಲವು ಕೀಟಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದರಲ್ಲಿ ಬಸವನಹುಳ ಅಥವಾ ಇವತ್ತಿನ ದಿನಗಳಲ್ಲಿ ಗೊಂಡೆ ಹುಳುಗಳು. ಆ್ಯಕ್ಚುಲಿ ದೈತ್ಯ ಆಫ್ರಿಕನ್ ಶಂಕದ ಹುಳ ಇದೆಯಲ್ಲ, ಇದನ್ನು ಅಲಂಕಾರಿಕವಾಗಿ ಬೆಳೆಸುವಂಥದ್ದು. ಮನೆಗಳಲ್ಲಿ ನಾವು ಈಗ ಮೀನಿನ ಮರಿಗಳನ್ನು ಬೆಳೆಸ್ಕೋತಾರೆ ನೋಡಿ, ಅಲಂಕಾರಕ್ಕೆ ಪರ್ಪಸ್ಗೆ. ಅದೇ ರೀತಿ ಹಿಂದೆ ಯಾರೋ ಇದನ್ನು ಬೆಳೆಸ್ಕೊಂಡು ಭಾಳ ಹಿಂದೆ ಕಲ್ಕತ್ತಾದಲ್ಲಿದ್ದಂಥ ಬ್ರಿಟಿಷರು ಇದನ್ನು ಬೆಳೆಸಿದ್ರು. ಕ್ರಮೇಣ ಹೇಗೋ ಅವ್ರ ತೋಟದಿಂದ ಅದು ಈಚೆಗೆ ಬಂತು, ಮನೆಯಿಂದ ಈಚೆಗೆ ಬಂತು, ಕ್ರಮೇಣ ಇಡೀ ದೇಶದ ತುಂಬ ವ್ಯಾಪಿಸಿದೆ. ಕಳೆದ ಒಂದು ನಮ್ಮ ಕೊರೋನಾ ಆಸ್ಪಾಸ್ನಲ್ಲಿ ನಮ್ಮ ಕಾಫಿ ಬೆಳೆಗಾರರು ಸಹ ಭಾಳ ಗಲಾಟೆ ಮಾಡ್ತಾ ಇದ್ರು. ಕಳೆದ 2 ದಶಕದಿಂದ ಈಚೆಗೆ ಕಾಫಿನಲ್ಲಿ ಭಾಳಷ್ಟು ಹಾವಳಿಯನ್ನು ಉಂಟು ಮಾಡಿದೆ. ಕಾಫಿ ಮಂಡಳಿಯವರು ಅವರಿಗೆ ಕೈಯಿಂದ ಸಂಗ್ರಹ ಮಾಡೋದಕ್ಕೆ ಒಂದು ಹುಳಕ್ಕೆ 50 ಪೈಸೆ ಅಂತೇಳಿ ಒಂದು ಸಲ ಯೋಜನೆಯೂ ಸಹ ಮಾಡಿದರು. ಯಾಕೆಂದರೆ ರಾಸಾಯನಿಕಗಳು ಬಳಸೋದು ಹಾನಿಕಾರಕ ಅಂತೇಳಿ ಆದಷ್ಟು ಜನಗಳಿಂದನೇ ಇದನ್ನು ರಾಸಾಯನಿಕ ರಹಿತವಾಗಿ ಮಾಡಬೇಕು ಅಂತೇಳಿ ಯಾವುದೇ ಒಂದು ಸಂಸ್ಥೆ ಆಗಲಿ ಅಥವಾ ಸರ್ಕಾರ ಆಗಲಿ ಯೋಚನೆ ಮಾಡುತ್ತೆ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಡಾಕ್ಟರ್ ಸುದರ್ಶನ್ ಅವರೇ? ನನ್ನ ಮೊಬೈಲ್ ಸಂಖ್ಯೆ 9945532499. ಇನ್ನೊಮ್ಮೆ 9945832499. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9945532499. ತಮ್ಮದು ಡಾಕ್ಟರ್ ರಾಮೇಗೌಡ್ರೆ? ನನ್ನ ಮೊಬೈಲ್ ಸಂಖ್ಯೆ 9108354973. ಇನ್ನೊಮ್ಮೆ 9108354973. ಇನ್ನೂ ಒಂದು ಸರಿ ಹೇಳ್ಬಿಡಿ. ನನ್ನ ಮೊಬೈಲ್ ಸಂಖ್ಯೆ 9108354973. ಒಳ್ಳೆಯದು ಡಾಕ್ಟರ್ ರಾಮೇಗೌಡ್ರೆ ಹಾಗೂ ಡಾಕ್ಟರ್ ಸುದರ್ಶನ್ ಅವರೇ, ಇದುವರೆಗೂ ಜಂತು ಹುಳುಗಳು ಹಾಗೂ ಬಸವನ ಹುಳುಗಳ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್. ಥ್ಯಾಂಕ್ ಯು. ಇದುವರೆಗೆ ತೋಟಗಾರಿಕಾ ಬೆಳೆಗಳಲ್ಲಿ ಜಂತುಹುಳು ಹಾಗೂ ಬಸವನ ಹುಳುಗಳ ನಿವಾರಣೆ ಮತ್ತು ನಿರ್ವಹಣೆ ಕುರಿತ ಸಂವಾದವನ್ನು ಕೇಳಿದಿರಿ. ಭಾಗವಹಿಸಿದ್ದವರು ಅರಸೀಕೆರೆಯ ತೋಟಗಾರಿಕೆ ಸಂಶೋಧನೆ ಹಾಗೂ ವಿಸ್ತರಣಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಜಿಕೆ ಸುದರ್ಶನ್ ಮತ್ತು ಮೈಸೂರು ತಾಲೂಕು ಯಲಚನಹಳ್ಳಿಯ
ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ ಜಿಕೆ ರಾಮೇಗೌಡ. ಬರುವ ವಾರ ಬಯಲು ಸೀಮೆಯಲ್ಲಿ ಅಡಿಕೆ ಅವಕಾಶಗಳು ಹಾಗೂ ಸವಾಲುಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಕೃಷಿ ತಜ್ಞರಾದ ಡಾಕ್ಟರ್ ಎಂ ನಾಗನಗೌಡ. ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಕೇಳಿದಿರಿ. ಸಹಯೋಗ ತೋಟಗಾರಿಕೆ ಮಹಾವಿದ್ಯಾಲಯ ಮೈಸೂರು ಮತ್ತು ತೋಟಗಾರಿಕೆ ಇಲಾಖೆ ಮೈಸೂರು. ತೋರಣದ ತಳಿರಲ್ಲಿ ಹೊಸಿಲ ಹಣತೆಗಳಲ್ಲಿ ಬಾಣ ಬಿರುಸುಗಳಲ್ಲಿ ನಲಿವು ಮೂಡಿ. ನೆರವು ಆರ್ ಲೋಕೇಶ್ವರಿ. ನಿರ್ಮಾಣ ಎನ್ ಕೇಶವಮೂರ್ತಿ. ಹಣ್ಣು ಹೊನ್ನು